ಒಳ್ಳೇದಾಗ್ಲಿ. ನೀವು ಹಿಂಗೇನೆ ಇನ್ನ ಎಷ್ಟೊಂದ್ ಜನ ಯೂಟ್ಯೂಬರ್ಸ್ ಇವತ್ತೆಲ್ಲ 10-12 ಲಕ್ಷ ಕಾರ್ಗಳು ತಗೊಂತಾ ಇದಾರೆ. ಇನ್ನ ಎತ್ತರಕ್ಕೆ ಬೆಳೀರಿ, ನಿಮ್ ಚಾನಲ್ ತುಂಬಾ ಎತ್ತರಕ್ಕೆ ಬೆಳೀಲಿ. ಎಲ್ಲಾ ಕನ್ನಡಿಗರು ಯಾವ್ಯಾವ ಊರ್ನವ್ರಿಗೋ ಯಾವ್ಯಾವ ದೇಶದವ್ರಿಗೋ ಸಪೋರ್ಟ್ ಮಾಡ್ತಾರೆ. ನಿಮ್ಗೆ ನಮ್ಗೆ ಸಪೋರ್ಟ್ ಮಾಡಲ್ವಾ? 100% ಸಪೋರ್ಟ್ ಮಾಡ್ತಾರೆ. ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡೋದ್ಕಿಲ್ಲ, ಇದು 1 ಲಕ್ಷ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಡೈಲಿ 500 ಇಂದ 1000 ರೂಪಾಯಿ ತಗೊಂಡೋಗಿ ಹೆಂಡತಿ ಮಕ್ಕಳನ್ನ ನೆಮ್ಮದಿಯಾಗಿ ಸಾಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಸರ್. ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡೋದ್ ಹೆಂಗೈತೆ, ಸ್ವತಂತ್ರವಾಗಿ ಸ್ವಂತ ಉದ್ಯೋಗ ಮಾಡೋದ್ ಹೆಂಗಿದೆ? ಹೌದು ಸರ್. ಹೌದಲ್ವಾ? 230ಗೆ ಕೊಟ್ಬಿಡ್ತೀನಿ ನೋಡಿ ಸರ್. ಓಕೆ, 230 2,30,000ಕ್ಕೆ ನಿಮ್ಗೆ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಸಿಗುತ್ತೆ. ಮಾಡಲ್ ಯಾವ್ದಂದ್ರಿ ಸರ್ ಇದು? 2010. ನಮ್ಮ ಒಳ್ಳೆತನ, ನಾವ್ ಮಾಡೋ ಕೆಲ್ಸಕ್ಕೆ ಸಪೋರ್ಟ್ ಮಾಡೋ ಜನ 99 ಜನ ಇದ್ರೆ ಒಬ್ರು ಕಾಲ್ ಎಳೆಯವ್ರು ಇದ್ದೇ ಇರ್ತಾರೆ. ಇನ್ನೊಂದೇನು ಗೊತ್ತಾ ಸರ್, ಕಾಲ್ ಎಳೆಯವ್ರು ಇದ್ದಾಗ್ಲೇ ಅವ್ರು ಕಾಲ್ ಎಳಿತಾರೆ ಅಂತ ನಾವ್ ಇನ್ನು ಮೇಲಕ್ಕೆ ಹೋಗೋದು. 1,20,000 ಕೊಟ್ರೆ ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡಿ ಕೊಟ್ಬಿಡ್ತೀವಿ ಗುರುಗಳೇ. ಓಕೆ, 1,20,000ಕ್ಕೆ ಮೀಟರ್ ಟ್ಯಾಂಪರ್ ಮಾಡ್ಕೊಟ್ರೆ ನಮ್ಗೆ ಏನ್ ಗೊತ್ತಿರುತ್ತೆ ಸರ್? ಹೌದು. ಏನಪ್ಪಾ ಮೀಟರ್ ಟ್ಯಾಂಪರಿಂಗ್ ಮಾಡಿದ್ಯಾ ಅಂದ್ರೆ ನೀನ್ ತಗೊಳಂಗಿದ್ರೆ ತಗೋ, ಇಲ್ಲ ನಡೆಯೋ ಬೇರೆ ತಗೋತೆ, ನೀನ್ ನೋಡಿದ್ದೇನೆ ಅಂತ ಜಗಳಿಗೆ ಬಿದ್ಬಿಡ್ತಾರೆ. ಬರೋಬ್ಬರಿ 1 ವರ್ಷದ ನಂತರ ನಾನು ಮತ್ತೊಮ್ಮೆ ಮಂಜುಶ್ರೀ ಕಾರ್ಸ್ ಬಂದಿದ್ದೀನಿ. ಬಡವರ ಬಂದು ಮಂಜುಶ್ರೀ ಕಾರ್ಸ್ ಅಂತ ಹೇಳ್ಬೋದು. ನಮ್ ಜೊತೆ ಹೀರೋ ಕೂಡ ಇದ್ದಾರೆ. ಈ ವಿಡಿಯೋದ ಹೀರೋ ಇವರೇನೆ, ಶಿವಶಂಕರ್ ಸರ್ ನಮ್ ಜೊತೆ ಇದ್ದಾರೆ. ಸರ್, ಈಗ ವಿಡಿಯೋ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಈಗ ಹೊಸ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ನೋಡ್ತಿದ್ದಾರೆ ಸೊ ಅವ್ರಿಗೂ ಕೂಡ ಗೊತ್ತಾಗ್ಲಿ, ನಿಮ್ಮ ಮಂಜುಶ್ರೀ ಕಾರ್ಸ್ ಶೋರೂಮ್ ಎಲ್ಲಿ ಬರುತ್ತೆ ಸರ್? ಇದು ಅಡ್ರೆಸ್ ನಮ್ದು ಮಾಗಡಿ ರೋಡ್ ದಾಸರಳ್ಳಿ ಸರ್ಕಲ್ ಹತ್ರ ರಾಯಲ್ ಬಾರ್ ಅಂತ ಇದೆ. ಅದ್ರ ಪಕ್ಕ ಒಂದು ಸಬ್ ರಿಜಿಸ್ಟರ್ ಆಫೀಸ್ ಇದೆ. ಆ ಸಬ್ ರಿಜಿಸ್ಟರ್ ಆಫೀಸ್ ಹತ್ರ ಬತ್ತು ಅಂತ ಹೇಳಿದ್ರೆ ನಮ್ದು ಮೈನ್ ರೋಡ್ ಅಲ್ಲೇ ಇದೆ. ಸಂದಿಗೊಂದಿಲ್ ಹುಡುಕ್ಬೇಕಾದ ಅವಶ್ಯಕತೆ ಏನಿಲ್ಲ. ಬಸ್ ಸ್ಟಾಪ್ ಮೆಜೆಸ್ಟಿಕ್ ಇಂದ ಕಾಮಾಕ್ಷಿ ಬೆಳ ಕಡೆ ಹೋಗೋ ಬಸ್ ಸ್ಟಾಪ್ ಅಲ್ಲಿ ದಾಸರಳ್ಳಿ ಬಸ್ ಸ್ಟಾಪ್ ಅಂತ ಹೇಳಿದ್ರೆ ಆ ಬಸ್ ಸ್ಟಾಪ್ ಹತ್ರ ಎದುರುಗಡೆನೆ ನಮ್ದು ಮಂಜುಶ್ರೀ ಕಾರ್ಸ್. ಓಕೆ, ಎಷ್ಟಿದೆ ಸರ್ ಇವತ್ತು ಕಾರ್ಸ್ ಹಾಗಾದ್ರೆ? ಸರ್ ಇವತ್ತೊಂದು 20 ಅಥವಾ 25 ಇರುತ್ತೆ ಸರ್ ನಮ್ಮ ಹತ್ರ. ಓಕೆ, ಏನಿದೆ ಬಜೆಟ್ ಎಲ್ಲ? ಸ್ಟಾರ್ಟಿಂಗ್ ಬಜೆಟ್ ನಿಮ್ಗೆ 1.5 ಲಕ್ಷದಿಂದ ಹಿಡಿದು 3.5 ಲಕ್ಷದವರೆಗೂ ಇದೆ. ಓಕೆ, ಅಷ್ಟರಲ್ಲಿ ಇರುತ್ತೆ. ಮತ್ತೆ ಲೋನ್ ಅಂತ ಎಲ್ಲ ಬಂದ್ರೆ ಸರ್? ಸರ್, ನಾವು ಲೋನ್ ಆಗೋಂತ ಗಾಡಿಗಳನ್ನ ಅಥವಾ ಲೋನ್ ಮಾಡಿಸೋಂತ ಗಾಡಿಗಳನ್ನ ಪರ್ಚೇಸ್ ಮಾಡೋದು ಬಹಳ ಕಡಿಮೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮಿಡಲ್ ಕ್ಲಾಸ್ ಜನ ನಮ್ಗೆ ಅದೇ ಜನಕ್ಕೆ ಒಗ್ಬಿಟ್ಟಿದ್ದಾರೆ. ನಮ್ಮ ಮಂಜುಶ್ರೀನಲ್ಲಿ ದೊಡ್ಡ ಗಾಡಿ ಹೋಯ್ತು ಅಂದ್ರೆ ಪ್ರಯೋಜನ ಇಲ್ಲ. ನಾವು ಮಿಡಲ್ ಕ್ಲಾಸ್ ಜನಕ್ಕೆ ಆಗಂತ ಕೈಗೆ ಇಟ್ಕೊಂತ ಬೆಲೆ ಕೊಡ್ತಾರೆ. ಹಂಗಾಗಿ ನಾವು ಆ ಗಾಡಿಗಳನ್ನೇ ನಾವು ಸೀಮಿತವಾಗಿ 13-14 ಒಳಗಡೆ ಇರುವಂತ ಗಾಡಿಗಳನ್ನೇ ನಾವು ತಗೊಂಬಂದು ಮಾರಾಟ ಮಾಡ್ತೀವಿ. ನಾವು ತಗೊಂಬಂದ್ವಿ ಅಂತ ಹೇಳಿದ್ರೆ ಸೇಲ್ ಆಗೋದ್ ಕಷ್ಟ. 3 ತಿಂಗಳು 4 ತಿಂಗಳು ಆಗೋಗ್ಬಿಡುತ್ತದೆ. ಹಂಗಾಗಿ ನಮ್ಗೆ ಅದು ಬೇಡ, ಅದ್ರ ತಂಟೆ ಅನ್ಬಿಟ್ಟು ಲೋನ್ ಆಗೋ ಗಾಡಿಗಳನ್ನ ನಾವು ತಗೊಳಲ್ಲ. ಲೋನ್ ಕೊಡ್ತೀವಿ ಅಂತ ಹೇಳಲ್ಲ, ಲೋನು ಕೊಡ್ಸಲ್ಲ. ಫುಲ್ ಕ್ಯಾಶ್ ಗಾಡಿ ಕೊಟ್ರೆ ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡಿ ಕೊಟ್ಬಿಡ್ತೀವಿ. ಓಕೆ, ಮತ್ತೆ ಸರ್ ಯಾವಾಗ್ಲೂ ಕೂಡ ಇವಾಗ ನಾವೇ ಬಂದು ತಿಂಗಳು ನಿಮ್ದು ವಿಡಿಯೋ ಮಾಡೋದ್ಕಿಂತ ನಿಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲೇ ರೆಗ್ಯುಲರ್ ಆಗಿ ಅಪ್ಡೇಟ್ ಕೊಡ್ತಾ ಇದ್ದಾರೆ. ನಿಮ್ಮ ಯೂಟ್ಯೂಬ್ ಚಾನೆಲ್ ಹೆಸರು ಕೂಡ ಹೇಳ್ಬಿಡಿ ಸರ್. ನಮ್ದು ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ, ಫೇಸ್ಬುಕ್ ನಲ್ಲೂ ಸಿಟಿ ನ್ಯೂಸ್ ಕನ್ನಡ ಚಾನಲ್ ಅಂತ ಇದೆ, ಯೂಟ್ಯೂಬ್ ನಲ್ಲೂ ಸಿಟಿ ನ್ಯೂಸ್ ಕನ್ನಡ ಚಾನಲ್ ಅಂತ ಹೊಡೆದ್ರೆ ಓಪನ್ ಆಗುತ್ತೆ. ತಮ್ಗೇನಾದ್ರೂ ಗಾಡಿಗಳು ಬೇಕು ಅಂದ್ರೆ ಆ ಚಾನಲ್ ನೋಡ್ಬೋದು. ಆ ಚಾನಲ್ಗೂ ನೀವು ಸಬ್ಸ್ಕ್ರೈಬ್ ಆಗ್ಬೋದು. ಫೇಸ್ಬುಕ್ ಅಲ್ಲೂ ಫಾಲೋವರ್ಸ್ ಆಗೋ ಮುಖಾಂತರ ನನ್ನ ಬೆಂಬಲಿಸ್ತು ಅಂತ ಹೇಳಿದ್ರೆ ಇನ್ನಷ್ಟು ಗಾಡಿಗಳನ್ನ ನಾವು ನಿಮ್ಗೆ ತೋರಿಸ್ಲಿಕ್ಕೆ, ವಿಡಿಯೋ ಮಾಡ್ಲಿಕ್ಕೆ ನಮ್ಗೆ ಇನ್ಸ್ಪಿರೇಷನ್ ಆಗುತ್ತೆ ಅಂತ ನಾನು ಎಲ್ಲ ನನ್ನ ವೀಕ್ಷಕರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀವಿ. ನಮ್ಮ ಕೃಷ್ಣ ಅವ್ರ ಕಡೆ. ಓಕೆ ಸರ್, ಜೊತೆಗೆ ಈಗ ನೀವು ಬರೀ ಫೇಸ್ಬುಕ್ ಯೂಟ್ಯೂಬ್ ಹೇಳಿದ್ರಿ ಸರ್, ನಾಳೆಯಿಂದ ನಿಮ್ದು ಇನ್ಸ್ಟಾಗ್ರಾಮ್ ಚಾನೆಲ್ ಓಪನ್ ಆಗುತ್ತೆ. ಸರ್, ನಾನು ಇನ್ನ ಓಪನ್ ಮಾಡಿಲ್ಲ, ಮಾಡ್ಕೊಟ್ಟ ಮೇಲೆ ಇನ್ಸ್ಟಾಗ್ರಾಮ್ ಚಾನಲ್ ಹಾಕಲ್ಲ. ಖಂಡಿತ ಇನ್ಸ್ಟಾಗ್ರಾಮ್ ಚಾನೆಲ್ ಕೂಡ ನಾಳೆಯಿಂದ ಇವ್ರದ್ದು ಚಾಲಿತಾ ಇರುತ್ತೆ. ಸೊ ಇನ್ಸ್ಟಾಗ್ರಾಮ್ ಚಾನೆಲ್ ಅಲ್ಲೂ ಕೂಡ ನೀವು ಇವ್ರನ್ನ ಪ್ರೋತ್ಸಾಹಿಸಬಹುದು, ಬೆಂಬಲಿಸಬಹುದು. ಪ್ರತಿಯೊಂದು ಕಾರ್ಡ್ ಡೀಟೇಲ್ಸ್ ಕೂಡ ನೀವು ಅಲ್ಲಿ ಚೆಕ್ ಮಾಡಬಹುದು. ಯಾಕಂದ್ರೆ ಪ್ರತಿ ತಿಂಗಳು ನಾವು ಬಂದು ವಿಡಿಯೋ ಮಾಡೋದು ನಿಮ್ಗೋಸ್ಕರ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಅದೇ ಇವ್ರದ್ದು ನೀವು ಚಾನೆಲ್ ನೋಡ್ರೆ ಇವರು ಪ್ರತಿದಿನ ವಾರಕ್ಕೆ 1-2-3 ವಿಡಿಯೋ ಅಂತೂ ಆಗ್ತಾನೆ ಇರ್ತಾರೆ. ಸೊ ನೀವು ನೋಡಿದಾಗ ಪ್ರತಿಯೊಂದು ಗಾಡಿ ಕೂಡ ನೀವು ಡೀಟೇಲ್ಸ್ ಸಿಗುತ್ತೆ. ಬನ್ನಿ, ತಡ ಮಾಡೋದು ಬೇಡ, ಬಿಸಿಲು ಬೇರೆ ಜಾಸ್ತಿ ಇದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್, ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಸರ್? ಸರ್ ಬನ್ನಿ, ಇಲ್ಲಿಂದಲೇ ಸ್ಟಾರ್ಟ್ ಮಾಡೋಣ. ನಮ್ಗೆ ನಮ್ಮ ಆಫೀಸ್ ನಲ್ಲಿ ಬ್ಲಾಕ್ ಕಲರ್ ಅಂದ್ರೆ ಜನಗಳಿಗೆ ಒಂಥರ ಏನೋ, ಅದಕ್ಕೂ ನಮ್ದು ವಿಶೇಷವಾದ ನಂಟು. ಯಾಕೆ ಅಂತ ಹೇಳಿದ್ರೆ ಬ್ಲಾಕ್ ಕಲರ್ ಮಾಡಿದಷ್ಟು ಗಾಡಿಗಳನ್ನ ನಾವು ಯಾವ ಕಲರು ಮಾಡ್ಲಿಲ್ಲ. ಹಂಗಾಗಿ ಯಾರು ತಗೊಳ್ದಲ್ಲೇ ಇರೋ ಗಾಡಿಗಳನ್ನ ಬ್ಲಾಕ್ ಇತ್ತು ಅಂದ್ರೆ ನಾವು ತಗೊಂತೀವಿ. ನಾವು ತಗೊಳಕ್ಕೂ ಸರಿ, ನಾವು ಮಾರಾಟ ತೆಗೆದುಕೊಳ್ಳಕ್ಕೂ ಸರಿ. ಯಾರಾದ್ರೂ ಕೊಡೋರಿದ್ರೆ ನಿಮ್ ಚಾನಲ್ ಮುಖಾಂತರ ಹೇಳ್ತಾ ಇದ್ದೀನಿ, ಕೊಡೋರಿದ್ರೆ ನಮ್ಗೆ ಕೊಡಿ. ಇವತ್ತಿನ ಮಾರ್ಕೆಟ್ ಬೆಲೆ ಏನಿದೆಯಾ ಬಂದು ನಾನೇ ತಗೊಂತೀವಿ, ನಿಮ್ ಮನೆ ಹತ್ರನೇ ಬಂದು ತಗೊಂತೀವಿ. ಆ ಡಾಕ್ಯುಮೆಂಟ್ಸ್ ರಿಟರ್ನ್ ಟ್ರಾನ್ಸ್ಫರ್ ಮಾಡಿ ನಿಮ್ಗೆ ಕೊಡ್ತೀವಿ. ಅಥವಾ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನಮ್ಮ ಆಫೀಸಿಗೆ ಬನ್ನಿ, ನೀವು ಕೇಳಿದ ಕಲರ್ ಗಾಡಿನ ನಾವು ಕೊಡ್ಸ್ಕೊಡ್ತೀವಿ. ಖಂಡಿತ ಸರ್. ಈಗ ಮಾರುತಿ ಸುಜುಕಿ ಆಲ್ಟೋ ಸರ್, ಇದ್ರ ಬಗ್ಗೆ ವಿವರಣೆ ಕೊಟ್ಬಿಡಿ ಸರ್. ಇದು 2008 ಮಾಡಲ್. ಓಕೆ, ಸಿಂಗಲ್ ಓನರ್ 90,000 ಕಿಲೋಮೀಟರ್ ಓಡಿದೆ. ಓಕೆ, ಇದು ಎಲ್ಲೂ ಗಾಡಿ ಆಕ್ಸಿಡೆಂಟ್ ಆಗ್ಲಿ, ಪೇಂಟ್ ಆಗಿರೋದಾಗ್ಲಿ, ಟಚ್ ಆಗಿರೋದಾಗ್ಲಿ, ಇಂಜಿನ್ ಬಂದಿರೋದಾಗ್ಲಿ, ಗೇರ್ ಬಾಕ್ಸ್
ಬಿಚ್ಚೋದಾಗ್ಲಿ ಆ ತರದ ಕೆಲಸಗಳು ನಮ್ಮ ಮಂಜುಶ್ರೀ ಆಫೀಸಲ್ಲಿ ಮಾಡಲ್ಲ. Okay. ಮಿನಿಮಮ್ ತಗೊಂಡೋದ್ರೆ ಅಟ್ಲೀಸ್ಟ್ ಒಂದು 6 ತಿಂಗಳಾದ್ರು ನೆಮ್ಮದಿಯಾಗಿ ಓಡಿಸ್ಕೊಬೇಕು. ಅವ್ನು ದುಡ್ಡು ಕೊಟ್ಟಿರ್ತಾನೆ, ಹೌದು. ಅವ್ರ ಹತ್ರ ಶಾಪ ಹಾಕ್ಸ್ಕೊಳ್ಳೋದು ನಮಗ್ ಬಹಳ ತೊಂದ್ರೆ, ಅದು ನಮ್ಗೆ ತಟ್ಬಿಡುತ್ತೆ. ಹಂಗಾಗಿ ಏನಾರ ಸಣ್ಣ ಪುಟ್ಟ ಕೆಲಸಗಳು ಇತ್ತು ಅಂದ್ರೆ ಮಾಡಿ ನಿಲ್ಸಿರ್ತೀವಿ. ನೆಮ್ಮದಿಯಾಗಿ 6 ತಿಂಗಳಂತೂ ಅವ್ರು ಕಣ್ಣು ಮುಚ್ಕೊಂಡು ಓಡಿಸ್ಕೊಬಹುದು. ಆಮೇಲೆ ಏನಾದ್ರು ಸಣ್ಣ ಪುಟ್ಟದ್ ಬತ್ತು ಅಂತ ಹೇಳಿದ್ರೆ ಅವ್ರು ತಗೊಬಹುದು. ಅದೊಂದೇ ಅಲ್ಲ ಸರ್, ನಿಮ್ಗೆ ಏನಾದ್ರು ಸಮಸ್ಯೆ ಬತ್ತು ಅಂದ್ರೆ ಗಾಡಿ ತಗೊಂಡೋದವರು ರಿಟರ್ನ್ ನಮ್ಗೆ ತಂದ್ಕೊಡಿ, ನಾವೇ ತಗೊಂತೀವಿ. ಆಗಿನ ರೇಟ್ ಏನಿರುತ್ತೋ ಆ ಯಾವ ಕಂಡೀಷನ್ ಇರುತ್ತೋ ಆ ಕಂಡೀಷನ್ ನಾವೇ ತಗೊಂತೀವಿ. ನೀವು ಅಯ್ಯೋ ಕೊಟ್ಬಿಟ್ರೆ ಯಾರು ತಗೊಂತಾರೋ ಇಲ್ವೋ ಅನ್ನೋದು ಚಿಂತೆನೇ ಬೇಡ ಸರ್. ನಿಮ್ ಚಾನೆಲ್ ಮುಖಾಂತರ ಹೇಳ್ತಾ ಇದ್ದೀನಿ ಸರ್, ಆರಾಮಾಗಿ ತಂದ್ಕೊಡ್ಲಿ, ನಾವೇ ತಗೋತೀವಿ. ಓಕೆ, ಪ್ರೈಸ್ ಏನ್ ಹೇಳ್ತಾ ಇದೀರಾ ಸರ್ ಇದಕ್ಕೆ? ಸರ್ 1,50,000 ಹೇಳ್ತಾ ಇದ್ದೀನಿ ಸರ್. ಓಕೆ, 1,50,000. 50,000 ಸರ್. ಅದ್ರಲ್ಲಿ ನೆಗೋಷಿಯಬಲ್ ಇದೆಯಾ ಸರ್? ಸರ್ ನಿಮ್ ಚಾನೆಲ್ ಕಡೆಯಿಂದ ಬಂತು ಅಂತ ಹೇಳಿದ್ರೆ, ಕೃಷ್ಣ ಅವ್ರದ್ದು ಚಾನೆಲ್ ಕಡೆಯಿಂದ ಬಂತು ಅಂತ ಹೇಳಿದ್ರೆ ನಾನು ಇನ್ನೊಂದು 5,000 ರೂಪಾಯಿ ಡಿಸ್ಕೌಂಟ್ ಅಲ್ಲಿ ನಾನು ಮಾಡ್ಕೊಡ್ತೀನಿ ಸರ್. ಓಕೆ, 1,45,000ಕ್ಕೆ ನಿಮಗೆ ಸಿಂಗಲ್ ಓನರ್ ಮಾರುತಿ ಸುಜುಕಿ ಆಲ್ಟೋ, ಅದು ಕೂಡ 2008 ಮಾಡಲ್ ಸಿಗುತ್ತೆ. 90,000 ಚೇಂಜ್ ಓಡಿರುವಂತದ್ದು. 18-20+ ಮೈಲೇಜ್ ಅಂತೂ ನಿಮಗೆ ಬಂದೇ ಬರುತ್ತೆ. ಯಾಕಂದ್ರೆ ಇವಾಗಿರುವಂತ ₹100+ ಪೆಟ್ರೋಲ್ ರೇಟ್ ಅಲ್ಲಿ ಒಳ್ಳೆ ಮೈಲೇಜ್ ಬರುವಂತ ಗಾಡಿ ಅಂತ ಹೇಳ್ಬೋದು. ನೆಕ್ಸ್ಟ್ ಸರ್ ನೆಕ್ಸ್ಟ್ ಇಲ್ಲೊಂದು ಬನ್ನಿ, ಇದೆ ಒಂದು ಬ್ಲಾಕ್ ತೋರಿಸ್ಬಿಡೋಣ. ಓಕೆ, ಜೆನ್ ಎಸ್ಟಿಲೋ VXI ವೇರಿಯಂಟ್ K25 ರಿಜಿಸ್ಟರ್ಡ್ ವೆಹಿಕಲ್. ಡೀಟೇಲ್ ಸರ್ ಇದು? ಸರ್ ಇದು 2007, 3 ಓನರ್ ಆಗಿದೆ. ಓಕೆ, ಹುಬ್ಳಿ ರಿಜಿಸ್ಟ್ರೇಷನ್, ಬೆಂಗಳೂರಿಗೆ ಆಗಿದೆ, ಕಡಿಮೆ ಓಡಿದೆ, ಒಳ್ಳೆ ಗುಡ್ ಕಂಡೀಷನ್ ಇದೆ, ಬಹಳ ಚೀಪ್ ಅಲ್ಲೇ ಕೊಡ್ತೀವಿ. 1,40,000 ಕೊಡ್ತೀವಿ ಸರ್. ಓಕೆ, 1,40,000ಕ್ಕೆ 1,40,000 ನಾವು ಕೊಡ್ತೀವಿ. ಇದರೊಳಗೆ FC ಇನ್ಶೂರೆನ್ಸ್ ಇನ್ಕ್ಲೂಡಿಂಗ್ CCನೂ ಕೂಡ ಎತ್ಕೊಡ್ತೀನಿ. ಬೆಂಗಳೂರಲ್ಲೇ ಇದ್ರೆ ಟ್ರಾನ್ಸ್ಫರ್ ಅಂತ ಅಮೌಂಟ್ ಕೊಟ್ರೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಓಕೆ, ಟ್ರಾನ್ಸ್ಫರ್ ಇಲ್ಲ ಅಂತ ಹೇಳಿದ್ರೆ ನಿಮ್ ಚಾನಲ್ ಮುಖಾಂತರ ಬತ್ತು ಅಂತ ಹೇಳಿದ್ರೆ ಎಲ್ಲ ಸೇರ್ಸಿ ಲಂಸಮ್ ಅವ್ರಿಗೆ ಕ್ಯೂ ಮಾಡ್ಕೊಟ್ಬಿಡ್ತೀವಿ. ಓಕೆ, ಟ್ರಾನ್ಸ್ಫರ್ ಕೂಡ ಆಗ್ಬಿಡುತ್ತೆ ಕಂಪ್ಲೀಟ್ ಆಗಿ. ಹೌದು. ಓಕೆ, ಮಾರುತಿ ಸುಜುಕಿ ಜೆನ್ ಎಸ್ಟಿಲೋ ಯಾರಾದ್ರೂ ಕಡಿಮೆ ಬಜೆಟ್ ಅಲ್ಲಿ ಯಾರಾದ್ರೂ ಹುಡುಕ್ತಾ ಇದ್ರೆ ಇದು ಕೂಡ ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ನೋಡಿ, ಇಂಟ್ರೆಸ್ಟ್ ಕರೆ ಮಾಡಬಹುದು. ನೆಕ್ಸ್ಟ್ ಸರ್ ಬನ್ನಿ ಸರ್, ಇಲ್ಲ ಓಕೆ ಸರ್ ಇದು 2014ನೇ ಮಾಡ್ಲು, ಥರ್ಡ್ ಓನರ್ ಆಗಿದೆ. ಓಕೆ, ನಿಮ್ಗೆ 10 ತಿಂಗಳು FC ಇನ್ಶೂರೆನ್ಸ್ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆ. ಎಷ್ಟು 10 ಮಂತ್ಸ್. ಡೈಲಿ ಒಬ್ಬ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡೋದ್ಕಿನ್ನ ಇದು 1,00,000 ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಡೈಲಿ 500ರಿಂದ 1,000 ರೂಪಾಯಿ ತಗೊಂಡೋಗಿ ಹೆಂಡತಿ ಮಕ್ಕಳನ್ನ ನೆಮ್ಮದಿಯಾಗಿ ಸಾಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಸರ್. ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡೋದು ಹೆಂಗೈತೆ, ಸ್ವತಂತ್ರವಾಗಿ ಸ್ವಂತ ಉದ್ಯೋಗ ಮಾಡೋದು ಹೆಂಗಿದೆ? ಹೌದು ಸರ್. ಹೌದಾ ಅಲ್ವಾ? ಸ್ವ ಉದ್ಯೋಗ ಯಾವಾಗ್ಲೂ ಸ್ವರಾಜ ಸರ್. ಅದು 1,00,000 ರೂಪಾಯಿ ಒಂದು ಒಡವೆ ತಗೊಂಡೋಗಿ ಇಟ್ಬಿಟ್ಟಾದ್ರೂ ಬಂದು ತಗೊಂಡೋಯ್ತು ಅಂದ್ರೆ, ಹೌದು, ಮೈಸೂರು ಬೆಂಗಳೂರು ಟ್ರಿಪ್ ಹೊಡೆದ್ರೆ ಸಾಕು ಸರ್. ಹೌದು, ಡೈಲಿ 1,000 ರೂಪಾಯಿ ತಗೊಂಡ್ಬರ್ತೀವಿ ಸರ್. ಒಬ್ಬನ ಹತ್ರ ಹೋಗಿ 1,000 ರೂಪಾಯಿ ಕೈ ಕಟ್ಕೊಂಡು ನಿಂತ್ಕೊಬೇಕು. ಕಾಫಿ ತಾಂಬ, ಟೀ ತಾಂಬ, ಅದು ವರ್ಷ ಇದು ಮಾಡೋ ಅಂತ ಹೇಳ್ತಾನೆ. ನಾವ್ ಯಾವತ್ತು ಸ್ವಾಭಿಮಾನವಾಗಿ ಬದುಕ್ಬೇಕು ಸರ್. ಹೌದು, ಸ್ವತಂತ್ರವಾಗಿ ಬದುಕ್ಬೇಕು. ನಾವು ನಾವೇ ರಾಜ ಆಗಿರ್ಬೇಕಲ್ಲ, ಆಗಿರ್ಬೇಕು. ಬೇರೆಯವ್ರ ಆದ್ರೂ ಅಂದ್ಬಿಟ್ಟು ನಾವು ಹೋಗಿ ಅವ್ರ ಅಡಿ ಹೇಳಕ್ ಕೆಲಸ ಆಗ್ಬಾರ್ದು. ಯಾರೇ ಆಗಿರ್ಬೋದು, ಅದನ್ನ ನಾವ್ ಹೇಳೋದು ನನ್ಗೆ ಇಷ್ಟ ಸರ್. ಅದು ಎಲ್ರೂ ಸ್ವತಂತ್ರವಾಗಿ ಬದುಕ್ಬೇಕು ಸರ್. ಒಬ್ರು ಸ್ವಾಭಿಮಾನವಾಗಿ ಬದುಕೋದು, ಒಬ್ರು ಅವ್ರ ಕೈಗಳ ನಿಂತ್ಕೊಳ್ಳೋದು ಏನ್ ಚೆನ್ನಾಗಿರುತ್ತೆ ಕೃಷ್ಣ ಅವ್ರೆ. ಅದು ಕರೆಕ್ಟ್. ಬನ್ನಿ ನೋಡಿ, ನೀವೇ ಹಾಗೆ ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಹೆಂಗೆ ಇದ್ ಮಾಡ್ತಾ ಇದ್ದೀರಿ, ಆ ರೀತಿನೇ ನೀವು ಅವರು ಆಗ್ಬೇಕು. ಈ ಗಾಡಿ ತಗೊಂಡೋಗ್ಲಿ, ಡೈಲಿ 1,000 ರೂಪಾಯಿ ದುಡಿತೀರಿ, ಹೆಂಡತಿ ಮಕ್ಕಳು ಸಾಕ್ತಿರಿ, ನೆಮ್ಮದಿ ಇರುತ್ತೆ. ನಂದು ಗಾಡಿ ಇದು, ನಾನು ಯಾವ ಟೈಮಲ್ಲಿ ಹೋಗ್ಬೋದು, ಯಾವ ಟೈಮಲ್ಲಿ ಬರ್ಬೋದು. ಇಷ್ಟ ಆದ್ರೆ ಹೋಗ್ಬೋದು, ಕಷ್ಟ ಆದ್ರೆ ಮನೇಲಿ ಇರ್ಬೋದು. ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಜಸ್ಟ್ 1,00,000 ಕೊಡಿಸ್ತೀನಿ ಹೋಗಿ ಸರ್. ಓಕೆ, 1,00,000ಕ್ಕೆ ನಿಮ್ಗೆ ಟಾಟಾ ಇಂಡಿಕಾ ಮಾಡ್ಲು 2014ನೇ ಮಾಡ್ಲು. ಓಕೆ, 10 ತಿಂಗಳು ಡಾಕ್ಯುಮೆಂಟು ಗಾಡಿಗಿರೋದು. ಓಕೆ, ಸೂಪರ್ ಸರ್. ಒಳ್ಳೆ ಪ್ರೈಸ್ ಅಲ್ಲಿ ಇಂಡಿಕಾ ಕೂಡ ಸಿಗ್ತಿದೆ. ದುಡಿಮೆ ಅಂದ್ರೆ ಸ್ವಂತ ದುಡಿಮೆ ಮಾಡ್ತೀನಿ, ನಮ್ ಕಾಲ್ ಮೇಲೆ ನಾವೇ ನಿಂತ್ಕೋತೀವಿ ಸರ್, ನಾವ್ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡಕ್ ಹೋಗೋದಿಲ್ಲ ಅನ್ನೋರಿಗೆ ಖಂಡಿತವಾಗಿ ಇದು ಕೂಡ ಬೆಸ್ಟ್ ಆಪ್ಷನ್ ಇರುತ್ತೆ. ನೆಕ್ಸ್ಟ್ ಸರ್ ಬನ್ನಿ ಸರ್, ಆ ಕಡೆ ಹೋಗೋಣ. ಫ್ಯಾಮಿಲಿ ಕಾರು ಜೈಲೋ E2 ವೇರಿಯಂಟ್ ನೀವು ನೋಡ್ತಾ ಇರ್ಬೋದು. ಗಾಡಿ ಕೂಡ ಕಂಪ್ಲೀಟ್ ಆಗಿ ನಾವು ತೋರಿಸ್ಕೊಡ್ತಾ ಇದೀವಿ. ನಮ್ಮ ಮೈಸೂರು ರಿಜಿಸ್ಟರ್ಡ್ ರಾಜನಗರಿ ರಿಜಿಸ್ಟರ್ಡ್ ವೆಹಿಕಲ್ ಇದೆ. ಇದ್ರ ಬಗ್ಗೆ ಡೀಟೇಲ್ ಸರ್. ಸರ್ ಇದು 2015 ಮಾಡ್ಲು. ಓಕೆ, ಸಿಂಗಲ್ ಓನರ್, 96,000 ಕಿಲೋಮೀಟರ್ ಓಡಿದೆ. ಓಕೆ, ಇದು ನಿಮ್ಗೆ ಒಂದು 4,50,000 ಕೊಡ್ತೀವಿ. 15 ಮಾಡ್ಲು. ಓಕೆ, 1,00,000 ಓಡಿದೆ. ಓಕೆ, ಸೂಪರ್ ಗಾಡಿ. ಆರಾಮಾಗಿ ರಾಕೆಟ್ ಅಲ್ಲಿ ಹೋದಂಗೆ ಹೋಗುತ್ತೆ ಗಾಡಿ. ಒಂದು ಚೂರ್ ಕುಡ್ದಿದ್ ನೀರ್ ಕೂಡ ಅಲ್ಲಾಡಲ್ಲ, ತಿಂದಿದ್ ಊಟ ಕೂಡ ಜೀರ್ಣ ಆಗದ ರೀತಿ ಹೋಗುತ್ತೆ. ಹಂಗೆ ಗಾಡಿ ಇದು. ಯಾರಾದ್ರೂ ನಿಮ್ ಕಡೆಯಿಂದ, ನಿಮ್ಮ ಚಾನೆಲ್ ಕಡೆಯಿಂದ ಬತ್ತು ಅಂತ ಹೇಳಿದ್ರೆ ಎಷ್ಟು ನೋಡಿ ಸರ್, ಕಡಿಮೆ ಮಾಡ್ಕೊಡ್ತೀನಿ ಸರ್ ನಾನು. ಮೈಲೇಜ್ ಎಲ್ಲ ಏನ್ ಬರ್ಬೋದು ಸರ್ ಇದು? ಸರ್ ನಿಮ್ಗೆ 12-13 ಅಂತ ಗ್ಯಾರಂಟಿ ಸರ್. ಓಕೆ, 12-13 ಅಂತೂ ಮೈಲೇಜ್ ಬಂದು ಬರುತ್ತೆ. 200% ನಾನು ಇದು ಮಾಡ್ತೀನಿ. ಓಕೆ, AC ಆಗ್ದಲೇ ಹೋಗ್ತು ನ್ಯಾಚುರಲ್ ಆಗಿ ಹೋಗ್ತೀವಿ ಅಂತ ಹೇಳಿದ್ರೆ 15 ಅಂತ ಗ್ಯಾರಂಟಿ. ಓಕೆ, 15 ಅಂತೂ ಮೈಲೇಜ್ ಬರ್ಬೋದು. 15 ಅಂತೂ AC ಆಗ್ದಂಗೆ ಹೋದ್ರೆ.
ಓಕೆ ಜೈಲೋ 4.5 ಲಕ್ಷಕ್ಕೆ 4,50,000ಕ್ಕೆ ನಿಮ್ಗೆ ಜೈಲೋ ಕೂಡ ಸಿಗುತ್ತೆ. ಒಳ್ಳೆ ಎಕ್ಸಲೆಂಟ್ ಕಂಡೀಷನ್ ಇರುತ್ತದು. ಬ್ಯಾಕ್ ವೈಫರ್, ಡಿಫಾಗ್, ಪವರ್ ವಿಂಡೋ, ಪೋಸ್ಟರಿಂಗ್, ಎಸಿ ಸಿಸ್ಟಮ್ ಎಲ್ಲಾನು ಇರುವಂತದ್ದು. ನೋಡಿ ಇಂಟ್ರೆಸ್ಟ್ ಅವ್ರಿಗೆ ಕರೆ ಮಾಡಬಹುದು. ನೆಕ್ಸ್ಟ್ ಸರ್ ನನ್ನ ಚೂರು ಫಿಲ್ಟ್ರು ಇಲ್ಲ. ಓಕೆ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ. ಇಲ್ಲ ಸರ್, ಫಿಲ್ಟರ್ ಕಟ್ಟಿಸಕ್ಕೆ ಪ್ರಯತ್ನ ಬೀಳ್ತಾ ಇದ್ದೀನಿ, ಫಿಲ್ಟರ್ ಕಟ್ತಾ ಇಲ್ಲ ಸರ್. ಯಾರೆಲ್ಲ ಬೇಜಾರ್ ಮಾಡ್ಕೊಂಬೇಡಿ, ಇಲ್ಲ sir, ಬೇರೆ ಹೋಗಲ್ಲ. ಓಕೆ ಮಾರುತಿ ಸುಜುಕಿ ವ್ಯಾಗನಾರ್ K19 ಮಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು. ಇದ್ರ ಬಗ್ಗೆ ಡೀಟೇಲ್ ಸರ್ ಇದು 2004 3 ಓನರ್ ಆಗಿದೆ. ಓಕೆ 1,10,000ಕ್ಕೆ ಫೈನಲ್ ಕೊಡ್ತೀನಿ ನಿಮ್ಗೆ. 1,10,000ಕ್ಕೆ 10,000 FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ ₹1 ಗಾಡಿ ನೀವು ಖರ್ಚು ಮಾಡಂಗಿಲ್ಲ. ಒಂದೇ ₹1 ಹೊಸ ಸೀಟ್ ಕವರ್ ಹೊಡೆದಿದ್ದೀನಿ ಓಕೆ ನೋಡಿ. ಹೌದು, 80 ಭಾಗ ಟೈರ್ ಇದೆ. ಓಕೆ 80% ಟೈರ್. ಇಂಟೀರಿಯರ್ ಕೂಡ ತುಂಬಾನೇ ವೆಲ್ ಮೇಂಟೈನ್ ಮಾಡಿದ್ದಾರೆ. ಪೋಸ್ಟರಿಂಗ್, ಎಸಿ ಸಿಸ್ಟಮ್ ಜೊತೆ ಬರುವಂತದ್ದು. ಇದು ಯಾವ್ದಪ್ಪ ಅಂದ್ರೆ LXA ವೇರಿಯಂಟ್. 16+ ಮೈಲೇಜ್ ಅಂತೂ ನಿಮಗೆ ಬಂದೇ ಬರುತ್ತೆ ಸಿಟಿಲಿ. ಓಕೆ ಪ್ರೈಸ್ ಕೂಡ ಆಲ್ರೆಡಿ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಇಂಟ್ರೆಸ್ಟ್ ಕರೆ ಮಾಡಬಹುದು. ಮಾರುತಿ ಸುಜುಕಿ ವ್ಯಾಗನಾರ್ ಯಾವ್ದು ಕಡಿಮೆ ಪ್ರೈಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇದು ಕೂಡ ಒಳ್ಳೆ ಆಪ್ಷನ್ ಇರುತ್ತೆ. ನೆಕ್ಸ್ಟ್ ಸರ್ ಬನ್ನಿ ಸರ್, ಮುಂದಕ್ಕೆ ಬನ್ನಿ ಸರ್. ಓಕೆ ಹೇಳಿ ಸರ್, ಯಾವ ಗಾಡಿ ತೋರ್ಸೋಣ ಈಗ? ಸರ್ ಇದೇ ಗಾಡಿ ತೋರ್ಸೋಣ ಸರ್. ಓಕೆ ಜೆನ್ ಎಷ್ಟು ಇಲ್ಲ ಸರ್, ಮತ್ತೊಂದು ಜೆನ್ ಎಸ್ಟಿಲೋ 11 ಮಾಡಲು ಸರ್. 11 ಮಾಡಲ್ LXA ವೇರಿಯಂಟ್ K03 ಬ್ಯಾಂಗ್ಳೂರ್ ಸರ್. ಸಿಂಗಲ್ ಓನರ್. ಎಸ್. ಓಕೆ ಏನ್ ನೋಡಿದೆ ಸರ್ ಇದು? 68,000 ಕಿಲೋಮೀಟರ್ ಓಡಿದೆ ಸರ್. 68,000 ಅಷ್ಟೇ. ಓಕೆ ಇದು ಕೂಡ 16+ ಮೈಲೇಜ್ ಬರುವಂತ ಗಾಡಿ. ಪ್ರೈಸ್ ಸರ್ ಇದು ಪ್ರೈಸ್ ನಿಮ್ಗೆ ಬಹಳ ಕಡಿಮೆನೆ ಹೇಳ್ತಾ ಇದ್ದೀನಿ. 1,70,000 ಕೊಟ್ಬಿಡ್ತೀನಿ ಹೋಗಿ ಸರ್. 1,70,000 2011 ಮಾಡ್ಲು. 2011 ಮಾಡಲ್. ಹೌದು 1,70,000 ಕೊಡ್ತಾ ಇದೀವಿ. ಓಕೆ ಅದು ಕೂಡ ಸಿಂಗಲ್ ಓನರ್ ಗಾಡಿ ಬೇರೆ. ಓಕೆ ಒಳ್ಳೆ ಪ್ರೈಸ್ ಅಲ್ಲಿ ಇದೆ ಸರ್. ಯಾಕಂದ್ರೆ ನನ್ನ ಸಬ್ಸ್ಕ್ರೈಬರು ಎಲ್ಲರೂ ನಿಮ್ಗೆ ಮಂಜುಶ್ರೀಲ್ ಕಮೆಂಟ್ ಮಾಡಿ ಅಂತ ಹೇಳೋರೆ ಸರ್. ಕಡಿಮೆ ದುಡ್ಡಲ್ಲಿ ಕಾರ್ ಬೇಕು ಅನ್ನೋರು. ಬಡವರ ಬಂಧು ಸರ್ ನೀವು. ಸೊ ಆಬ್ವಿಯಸ್ಲಿ ಒಳ್ಳೆ ಕಾರ್ಗಳನ್ನ ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀರಾ. ಇದೇ ತರ ನೀವು ಮುಂದುವರಿತಾ ಇರಿ ಸರ್. ಅದು ಏನೋ ಸೊಸೈಟಿನಲ್ಲಿ ಏನಾದ್ರೂ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ, ಅದ್ರೊಳಗೆ ನಾವು ಒಂಥರ ಮಾಡ್ತೀವಿ. ಒಬ್ಬೊಬ್ರು ಒಂದೊಂದು ರೀತಿ ಸಹಾಯ ಮಾಡ್ತಾರೆ, ಸೇವೆ ಮಾಡ್ತಾರೆ. ನಾವೊಂದ್ ರೀತಿ ಮಾಡ್ತಾ ಇದೀವಿ ಸರ್. ಇದು ಈ ಸೇವೆ ಮಾಡೋದ್ರಿಂದ ನಮ್ಮ ಹೊಟ್ಟೆನೂ ತುಂಬುತ್ತೆ, ಬೇರೆಯವ್ರಿಗೂ ಒಳ್ಳೇದಾಗುತ್ತೆ. ನಾವು ಜಾಸ್ತಿ ಮಾರ್ಜಿನ್ ಇಟ್ಕೊಳ್ಳಲ್ಲ. ಮೇನ್ ನಾವು ಯಾಕೆ ಜನ ನಮ್ಮ ಹತ್ರ ಇಷ್ಟ ಬೀಳ್ತಾರೆ ಅಂದ್ರೆ ಬೇರೆಯವ್ರಿಗಿನ್ನ 10-20 ಸಾವಿರ ಕಮ್ಮಿಗೆ ಹೋಗುತ್ತೆ. ನಾವು ಆ ರೀತಿನೇ ತಂದಿರ್ತೀವಿ. ಅವ್ರೇನೋ ಅಲ್ಲಿ 1 ಲಕ್ಷ ಗಾಡಿ 1,20 ಓಡ್ತಾ ಐತೆ, ನಾನು 1,20 ಹೇಳಲ್ಲ ಸರ್. ನಾನು 80,000ಕ್ಕೆ ತಂದಿದ್ರೆ ನಾನು 85,000 ರೂಪಾಯಿ ಕೊಟ್ಬಿಡ್ತೀನಿ. ಎಷ್ಟೋ ಜನ ನನಗೆ ನಿಷ್ಠೂರ ಆಗೋರೆ ಡೀಲರ್ಗಳು. ನೀನ್ ಮಾಡೋದ್ರಿಂದ, ನೀನ್ ಕಮ್ಮಿ ಕೊಡೋದ್ರಿಂದ ನಮಗೂ ಹಂಗೆ ಬಂದು ಕೇಳ್ತಾರೆ, ನೀನ್ ಎಲ್ಲಿಂದ ತಗೊಂಬತ್ತಿ? ನಾನು ಕದ್ಕೊಂಡ್ಬಂದ್ ಕೊಡ್ತೀನಪ್ಪ, ನೀವು ಆದ್ರೆ ಕೊಡ್ರಪ್ಪ. ನಮ್ಮ ಸಬ್ಸ್ಕ್ರೈಬರ್, ಫಾಲೋವರ್ಸ್, ನಮ್ಮ ವೀಕ್ಷಕರು ನಮ್ಮ ಮುಖ್ಯ. ನಮ್ಗೆ ನನ್ಗೆ ಏನು ಬೇಡ, ಪುಕ್ಸಾಟೆ ಕೊಡ್ತೀನಿ, ನಿನ್ಗೆ ಯಾಕಯ್ಯ ಅದು ಅಂತ ಕೇಳಿದ್ದೀನಿ ಸರ್. ಎಷ್ಟೋ ಜನ ಡೀಲರ್ಸ್ಗಳಿಗೆ ಅವ್ರು ಅವಾಗ ಮುಚ್ಕೊಂಡು ಹೋಗೋರು ಸರ್. ಓಕೆ ಕರೆಕ್ಟ್ ಸರ್. ನೆಕ್ಸ್ಟ್ ಯಾವ ಗಾಡಿ ಸರ್? ಇದಕ್ಕೆ ಬನ್ನಿ ಸರ್. ಓಕೆ ಬನ್ನಿ ಸರ್, ಇದಕ್ಕೆ ಮಾಡಿ ಸರ್. ಹೇಳಿ ಸರ್ ಇದು. ಓಕೆ ನೀವು ನೋಡ್ತಾ ಇರ್ಬೋದು, ಇದು ಬಂದು ನಿಮಗೆ ಹೋಂಡಾ ಸಿವಿಕ್ ಐವಿ ಟೆಕ್ ಅಂದ್ರೆ ಪೆಟ್ರೋಲ್ ಇಂಜಿನ್ ಗಾಡಿ. ಅಲೋವಿಲ್ಸ್, ಪವರ್ ಸ್ಟೇರಿಂಗು, ಎಸಿ ಸಿಸ್ಟಮ್, ಡ್ಯೂಯಲ್ ಏರ್ ಬ್ಯಾಗ್, 2 ಗಾಳಿ ಚೀಲ ಕೂಡ ಇದರಲ್ಲಿ ಇರುತ್ತೆ. ಮತ್ತೆ ಗಾಡಿ ಕೂಡ ತುಂಬಾನೇ ವೆಲ್ ಮೇಂಟೈನ್ಡ್. ಜೊತೆಗೆ ಇದು ಆಟೋಮೆಟಿಕ್ ಅಲ್ಲ ಸರ್? ಇದು ಆಟೋಮೆಟಿಕ್ ಸರ್. ಅದು ಓಕೆ ಡೀಟೇಲ್ ಸರ್ ಇದ್ರದ್ದು ಡೀಟೇಲ್ ಸರ್? ಅದು ಸೆಕೆಂಡ್ ಓನರ್ ಸರ್. ಅದು 2,90,000 ಕೊಡ್ತೀನಿ ಸರ್. ಸೆಕೆಂಡ್ ಓನರ್ 2,90,000. ಮಾಡೆಲ್ ಸರ್ ಇದು 2009 ಸರ್. 2009 10 ರಿಜಿಸ್ಟ್ರೇಷನ್. ಓಕೆ ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಸರ್ ಇದು ಹೋಂಡಾ ಸಿವಿಕ್? ಸರ್ ನಿಮ್ಗೆ ಒಂದು 15-16 ಅಂತ ಇಟ್ಕೊಳ್ಳಿ ಸರ್. ಯಾಕೆಂದ್ರೆ ಅದನ್ನ ನಾನು ಯೂಸ್ ಮಾಡಿಲ್ಲ ಯಾವತ್ತೂ. ಬಟ್ ಕಂಪ್ನಿನಲ್ಲಿ ಅಲ್ಲಿ ಹೇಳೋದೆಲ್ಲ ಕೇಳಿದೀನಿ, 15-16 ಅಂತೂ ಬರುತ್ತೆ. ಬಟ್ ನಾವು ಓಡಿಸೋ ರೀತಿ ಡಿಪೆಂಡ್ ಆಗುತ್ತೆ. ಕೆಲವೊಂದ್ಸಲಿ ನಾವು ಯಾವ ರೀತಿ ಗಾಡಿನ ಓಡಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಓಕೆ ಅದಂತೂ ನಿಜನೇ ಸರ್. ಯಾಕಂದ್ರೆ ರೋಡ್ ಮೇಲೆ ಡಿಪೆಂಡ್ ಇರುತ್ತೆ, ಡ್ರೈವರ್ ಮೇಲೂ ಡಿಪೆಂಡ್ ಇರುತ್ತೆ, ಸ್ಟೈಲ್ ಮೇಲೂ ಖಂಡಿತವಾಗಿ ಡಿಪೆಂಡ್ ಆಗಿರುತ್ತೆ. ಹೌದೌದು. ಓಕೆ ನೆಕ್ಸ್ಟ್ ಸರ್ ನೀವು ನೋಡ್ತಾ ಇರ್ಬೋದು ಫಿಯಟ್ ಪುಂಟೋ K03 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಇರುವಂತದ್ದು ಡೀಸೆಲ್ ವೇರಿಯಂಟ್. ಇದು ಬ್ಲಾಕ್ ಕಲರ್ ಗಾಡಿ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್? ಸರ್ ಇದು ಡೀಸೆಲ್ ವರ್ಷನ್ ಸರ್. ಇದು ಡೀಸೆಲ್ ಫಿಯಟ್ ಪುಂಟೋ. ಓಕೆ ಟಾಪ್ ಅಂಡ್ ಮಾಡ್ಲು, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್ ಎಲ್ಲ ಇದೆ ಸರ್. ನಿಮ್ಗೆ 1,70,000 ಕೊಡ್ತೀವಿ ನೋಡಿ ಸರ್. 1,70,000. ಇಷ್ಟೊಂದು ಕಡಿಮೆ ರೇಟ್ ನಲ್ಲಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ ಸರ್. ನಾವ್ ಎಷ್ಟು ಕಡಿಮೆ ಕೊಡ್ತಾ ಇದೀವಿ. ಲಾಕ್ ಡೌನ್ ನಲ್ಲೆಲ್ಲ ಸುಮಾರು ಲಕ್ಷಾಂತರ ರೂಪಾಯಿ ಕಳ್ಕೊಂಡ್ಬಿಟ್ಟಿದೀವಿ ಸರ್. ಅವ್ರವ್ರ ಮನೆಗಳ ಹತ್ರನೇ ಕೊಟ್ಟಿದೀವಿ ಸರ್. ಅವ್ರ ಇನ್ನ ನೆನ್ಸ್ಕೊಂಡು ನಮ್ಗೆ ಕಾಲ್ ಮಾಡ್ತಾ ಇರ್ತಾರೆ. ದುಬೈಯಿಂದ ಮೈಸೂರು ಗಾಡಿ ಬಿಟ್ಬಿಡಿ ಬಾಸ್, ನಿಮ್ಗೆ ಹಾಕ್ತಿದ್ ದುಡ್ಡು. ಹೊರದ ಕಡೆ ಕಂಟ್ರಿಯಿಂದ ಎಲ್ಲ ಕಾಲ್ ಮಾಡಿದ್ದಾರೆ ಸರ್. ಅದನ್ನಿನ್ನ ಉಳಿಸ್ಕೊಂಡಿರೋದಕ್ಕೋಸ್ಕರನೇ ನಾವು ಇನ್ನ ಇಲ್ಲಿದ್ದೀವಿ ಸರ್. ನಾವು ಅದಂತೂ ನಿಜನೇ ಸರ್. ನಮ್ಗೂ ಕರ್ದು ಕೊಡ್ತಾರೆ ಜನಗಳು ಕಾರ್ಗಳನ್ನ. ಬನ್ನಿ ಸರ್,
ನೀವು ನಮಗ್ ಗೊತ್ತು. ಈಗ ನಾನು ಈ ಗಾಡಿ ತಂದಿರೋದು ನಿಮಗ್ ಗೊತ್ತಿರುತ್ತೆ. ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇತ್ತು ಅಂತ ಹೇಳಿದ್ರೆ ನಾನು 1 ಲಕ್ಷ ಕೊಟ್ಟಿದ್ದೀನಿ 1.70 ಹೇಳ್ತೇನೆ ಅಂತಿರೋ ಇಲ್ವಾ? ಗೊತ್ತಾಗೇ ಆಗುತ್ತಲ್ವಾ? ಅಟ್ಲೀಸ್ಟ್ ಫೋನ್ ಆರು ಮಾಡಿ ನಾನು ಬೈತಾರಲ್ವಾ? ಆ ಬೈಕ್ ಆದ್ರೂ ನಾನೇನ್ ಮಾಡ್ತೀನಿ 5-10 ಸಾವಿರ ಇಟ್ಕೊಂಡು ಮಾರಾಟ ಮಾಡ್ಬಿಡ್ತೀನಿ. ಅಂದ್ರೆ ಕಡಿಮೆ ಪ್ರಾಫಿಟ್ ಅಲ್ಲಿ ತಿಂಗಳಿಗೆ 1 ಹೋಗೋ ಜಾಗದಲ್ಲಿ 3 ಹೋಗ್ಲಿ ಬಿಡಿ. ಹೌದು. 5-5 ಸಾವಿರ ಅಂದ್ರೆ 15 ಸಾವಿರ ಆಯ್ತು. ನಾವ್ ಒಂದ್ ಕಡೆ ಕೆಲ್ಸಕ್ಕೆ ಹೋಯ್ತು ಅಂದ್ರೆ ನಮ್ಗೆ 20 ಸಾವಿರ ಯಾರು ಕೊಡ್ತಾರೆ ಅಲ್ವಾ? ನೆಮ್ಮದಿಯಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ಬೋದು ಸರ್. ಅದೇ ಉದ್ದೇಶ ಇಟ್ಕೊಂಡು ನಾವು ಕಡಿಮೆ ಮಾರಾಟ ಮಾಡ್ತಾ ಇದೀವಿ. ಕಡಿಮೆ ಲಾಭದಲ್ಲಿ ನಾವು 1,70,000 ಹೇಳಿ ಸರ್, ನಿಮ್ ಚಾನಲ್ ಇದ್ರ ಬಂದ್ರೆ ಕೊಟ್ಬಿಡ್ತೀನಿ. 1,70,000. ಎಸ್. ಓಕೆ, ಅದು ಕೂಡ 20+ ಮೈಲೇಜ್ ಬರುವಂತ ಫಿಯಟ್ ಪುಂಟೋ ಡೀಸೆಲ್. 23 ಬರುತ್ತೆ ಸರ್. ಓಕೆ, ಮಿನಿಮಮ್ ಸರ್, ಮಿನಿಮಮ್ ಒಂದು 20 ಆದ್ರೂ ಬಂದೇ ಬರುತ್ತೆ. ಎಸ್. ಓಕೆ, ನೆಕ್ಸ್ಟ್ ಸರ್. ಬನ್ನಿ ಸರ್, ಇದಕ್ಕೆ ಮಾಡೋಣ. i20 ಮಾಡಲ್ಲ ಸರ್ ಇದು. ಸರ್ ಇದು 11 ಇದು. ಓಕೆ, 2011 ಡೀಸೆಲ್ ವೇರಿಯಂಟ್ ಇದು ಕೂಡ. ಹೌದು. ಓಕೆ, ಡೀಸೆಲ್ ವೇರಿಯಂಟ್ ಆಸ್ಟಾ ಕಂಪ್ಲೀಟ್ ಟಾಪ್ ಅಂಡ್ ಬ್ಯಾಕ್ ವೈಫೈ ವಿತ್ ಡಿಫಾಗರ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್. 6 ಗೇರ್ ಇದು, 6 ಗೇರ್ ಇರೋದು. ಓಕೆ, 6 ಸ್ಪೀಡ್ ಬರುತ್ತೆ. ಓಕೆ, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟ್ ಪ್ರತಿಯೊಂದು ಕೂಡ ಇರುತ್ತೆ. ಜೊತೆಗೆ ಡ್ಯೂಯಲ್ ಏರ್ ಬ್ಯಾಗ್, 2 ಗಾಳಿ ಚೀಲ, ABS ಕೂಡ ನಿಮ್ಗೆ ಈ ಗಾಡಿಲಿ ಇರುತ್ತೆ. 20+ ಮೈಲೇಜ್ ಇದರಲ್ಲೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು, ಯಾಕಂದ್ರೆ ಡೀಸೆಲ್ ವೇರಿಯಂಟ್ ಆದ್ರಿಂದ. ಮಾಡಲ್ಲ ಯಾವ್ದಾದ್ರೆ ಇದು ಸರ್ 2009. ಓನರ್ ಸರ್ ಇದು 11. ಸಾರಿ ನಿಮ್ಗೆ ಮಿಸ್ಗೈಡ್ ಮಾಡಿದೆ. 2011 ಸೆಕೆಂಡ್ ಓನರು. 2,70,000 ಕೊಡ್ತೀವಿ. ಓಕೆ, 2,70,000 ನಿಮ್ಗೆ Hyundai i20, ಅದು ಕೂಡ ಡೀಸೆಲ್ ಆಗಿದೆ. ಹೌದು, ಲೆವೆಲ್ಸ್ ಎಲ್ಲ ಬರುತ್ತೆ. ಹೌದು, ಸೂಪರ್ ಆಗಿದೆ ಗಾಡಿ ಮಾತ್ರ. 2,70,000 ರೂಪಾಯಿಗೆ 2011 ಮಾಡ್ಲು. ಇಡೀ ಕರ್ನಾಟಕದಲ್ಲಿ ಯಾರು ಕೊಡ್ತಾರೆ ಕೇಳ್ಕೊಂಡ್ ಬಂದ್ಬಿಡಿ ಸರ್, ನೋಡೋಣ. ನೀವು ಸಾಕಷ್ಟು ಕಡೆ ವಿಡಿಯೋ ಮಾಡಿದೀರಾ. 3 ಲಕ್ಷ ಅಂತ ಹೇಳ್ತಾರೆ ಸರ್, 3,20 ಹೇಳ್ತಾರೆ. ನಾನು ಏನ್ ಮಾಡ್ತೀನಿ, 2,70 ಅಂದ್ರೆ 2,70ಕ್ಕೆ ಕೊಡ್ತೀನಿ. ಅಕಸ್ಮಾತ್ ಏನಾರು ಬಂದವರು, ಹೊರಗಡೆಯಿಂದ ಬಂದವರು ಚೌಕಾಸಿ ಮಾಡೋರು ಇದ್ರೆ ಮಾತ್ರ ಒಂದು 2,90 ಕೊಡಿ ಅಂತೀನಿ. ಅವರು ವಿಡಿಯೋ ನೋಡ್ಕೊಂಡು ಬಂದಿದ್ದೀನಿ ಅಂದ್ರೆ ಸಾರಿಪಾ ಹಂಗಾರ ಅಷ್ಟೇ ಕೊಡಪ್ಪ ಅಂತ ಕೇಳ್ಬಿಡು. ಹೌದು, ಕೆಲವು ಜನ ನನ್ನೇ ಮಿಸ್ ಮಾಡ್ಬಿಡ್ತಾರೆ, ಕನ್ಫ್ಯೂಸ್ ಮಾಡ್ಬಿಡ್ತಾರೆ. ಏನ್ರಿ ಅಲ್ಲೊಂದು ಹೇಳ್ತೀರಿ ಇಲ್ಲೊಂದು ಹೇಳ್ತೀರಿ. ಅಪ್ಪ ನೀನ್ ವಿಡಿಯೋ ನೋಡಿಲ್ಲ ಅನ್ಬಿಟ್ಟು ಹೇಳದಪ್ಪ, ಇವಾಗ ನೀನ್ ನೋಡಿದ್ದೀನಿ ಅಂದ್ಮೇಲೆ ಅಷ್ಟೇ ಕೊಡಪ್ಪ. ಓಕೆ ಸರ್, ಮತ್ತೆ ನಾವ್ ಎಷ್ಟೇ ಗಾಡಿ ತೋರಿಸ್ಲಿ ಸರ್, ದುಡಿಬೇಕು ಅಂದ್ರೆ ಓಮಿನಿ ಬೇಕು ಅಂತ ಹೇಳ್ತಾರೆ ಸರ್. ಓಕೆ, ನಿಮ್ಮ ಹತ್ರ ಓಮಿನಿ ಕೂಡ ಇದೆ, ಅದು K04 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ ಸರ್. ಇದು ಓಮಿನಿ ಮಾರುತಿ ಶೋರೂಮ್ ನವರೇ ನಿಲ್ಸಿ ಹೆಚ್ಚು ಕಮ್ಮಿ 3 ವರ್ಷ ಆಯ್ತು. ಓಕೆ, ಮ್ಯಾನುಫ್ಯಾಕ್ಚರೇ ಇಲ್ಲ. ಹೌದು, ಗಾಡಿಗಳು ಸಿಗ್ತಾ ಇಲ್ಲ, ಇರೋರು ಕೊಡ್ತಾ ಇಲ್ಲ. ಅಕಸ್ಮಾತ್ ಏನೋ ಕೊಡ್ತೀನಿ ಅಂತ ಹೋಯ್ತು ಅಂದ್ರೆ 1 to 2 ಹೇಳ್ತಾರೆ ರೇಟು. ಹೌದು, ಎಲ್ಲಿ ತಂದು ಮಾಡೋದು? ನಾವು ಫಸ್ಟ್ ಎಲ್ಲ ನಾವು ಆಫೀಸ್ ಓಪನ್ ಒಂದು 15 ವರ್ಷದಿಂದ ಮಾರುತಿ ವ್ಯಾನು ಕಾರು ಅಂತ ಹೇಳಿದ್ರೆ ನಮ್ಗೆ ಒಂಥರ ಏನೋ ಒಂಥರ ಅದು ಆ ತರ ನಾವು ವ್ಯಾಪಾರ ಮಾಡ್ತಾ ಇದ್ವಿ. ಮಾರುತಿ ವ್ಯಾನ್ ಕಾರು ಬಿಟ್ಟು ಬೇರೆ ಯಾವ್ದು ಮಾಡ್ತಾಲೇ ಇರ್ಲಿಲ್ಲ. ಯಾಕೆ ಅಂದ್ರೆ ಮೇಂಟೆನೆನ್ಸ್ 0 ಇರುತ್ತೆ. ಯಾರು ರಿಪೀಟ್ ನನಗೆ ಕಾಲ್ ಮಾಡ್ತಾ ಇರ್ಲಿಲ್ಲ, ಹಂಗಾಗೈತೆ ಹಿಂಗಾಗೈತೆ ಅಂತ. 0 ಮೇಂಟೆನೆನ್ಸ್ ಗಾಡಿ ಯಾರು ಕಾಲ್ ಮಾಡ್ತಾರೆ? ಇವಾಗ ಸಿಗ್ತಾ ಇಲ್ಲ ಸರ್. ಅಪರೂಪಕ್ಕೊಂದು ಗಾಡಿ 16 ಮಾಡ್ಲು ಸಿಕ್ಕಿದೆ. 16 ಮಾಡ್ಲು ಒಂದು 2,80,000ಕ್ಕೆ ನಿಮ್ ಚಾನಲ್ ಮುಖಾಂತರ ಬಂದ್ರೆ ಕೊಟ್ಬಿಡ್ತೀನಿ ಸರ್. ಓಕೆ, 2,80,000ಗೆ 2016 ಮಾಡಲ್ ಮಾರುತಿ ಸುಜುಕಿ ಓಮಿನಿ. ಎಸ್ ಸೀಟರ್ ಸರ್ ಇದು? ಸರ್ ಇದು 5 ಸೀಟರ್ ಸರ್. ಓಕೆ, 5 ಸೀಟರ್ 16+ ಮೈಲೇಜ್ ಅಂತ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅದು ಕೂಡ ಮಾಡಲ್ ಗಾಡಿ. ನೋಡಿ, ಇಂಟ್ರೆಸ್ಟ್ ಇರೋರು ಖಂಡಿತವಾಗಿ ಕರೆ ಮಾಡಬಹುದು. ನಾವು ಕೆಲವೊಂದು ಕಾರ್ಗಳಿಗೆ ಕೆಲವೊಂದು ಡೀಟೇಲ್ ನ ಮಿಸ್ ಮಾಡಿರ್ತೀವಿ, ಯಾಕಂದ್ರೆ ಬಿಸಿಲು ಇರೋದ್ರಿಂದ ಬಿಸಿಲಲ್ಲಿ ನಿಮ್ಗೋಸ್ಕರ ವಿಡಿಯೋ ಮಾಡ್ತಿರೋದನ್ನ ಮಿಸ್ ಆಗಿದ್ರೆ. ಸೊ ದಯವಿಟ್ಟು ಕ್ಷಮೆ ಇರಲಿ. ಏನೇ ಡೀಟೇಲ್ ಬೇಕಿರೋ ಸರ್ ಫೋನ್ ಮಾಡಿ, ಅದ್ರ ಬಗ್ಗೆ ಕೂಡ ನೀವು ಹೆಚ್ಚಿನ ಮಾಹಿತಿನ ಪಡಿಬಹುದು. ನೆಕ್ಸ್ಟ್ ಸರ್, ಮಾರುತಿ ಸುಜುಕಿ ಅಡ್ಡಾ ಸರ್ ಆಗಾರೆ ಇವತ್ತು ನಿಮ್ದು ವ್ಯಾಗನಾರ್. ಸರ್ ಇದು 2005 ಸರ್. 3 ಓನರ್ ಆಗಿದೆ. ನಿಮ್ಗೆ 1,20,000 ಕೊಡ್ತೀವಿ ಸರ್. 1,20,000. ಇದು ವ್ಯಾಗನರ್ ಸರ್. ಇದು AC ಪವರ್ ಸ್ಟೇರಿಂಗು ಎಲ್ಲ ಬರುತ್ತೆ ಸರ್. ತುಂಬಾ ಚೆನ್ನಾಗಿರೋಂತ ಗಾಡಿ. ಪವರ್ ವಿಂಡೋನು ಇದೆ 2. ಹೌದು, ಫ್ರಂಟ್ ಟು ಪವರ್ ವಿಂಡೋ. ಇದು ಕೂಡ ನಿಮ್ಗೆ 60+ ಮೈಲೇಜ್ ಬಂದೇ ಬರುತ್ತೆ. ಇದೆಲ್ಲ ಏನ್ ಗೊತ್ತಾ ಸರ್, ಶೇಡ್ ಆಗಿರೋದು. ಹೌದು, ಅಂದ್ರೆ ಟಾಪ್ ಒದಿಸ್ಬಿಟ್ಟಿರ್ತಾರೆ. ಕೆಲವೊಂದ್ ಜನ 6 ತಿಂಗಳು ವರ್ಷ ಆದ್ರೂ ತೆಗಿಯೋದೇ ಇರಲ್ಲ, ಏರ್ ಪಾಸ್ ಆಗಲ್ಲ ಒಳಗಡೆ. ಅವಾಗ ಏನಾಗ್ಬಿಡ್ತದೆ, ಟಾಪ್ ಕಚ್ಕೊಂಡ್ಬಿಡ್ತದೆ. ಹೌದು, ಅದು ಎತ್ತದಾಗ ಬಿಸಿಲಾಗಿ ಎತ್ತದಾಗ ನೋಡಿ ಈ ರೀತಿ ಆಗಿರುತ್ತೆ. ಇದು ಪಾಲಿಶ್, ಒಂದ್ ಕೋಟ್ ಪಾಲಿಶ್ ಹಾಕ್ಬಿಡ್ತು ಅಂತ ಹೇಳಿದ್ರೆ ಈ ರೀತಿ ಬರುತ್ತೆ. ನಾವೇನ್ ಮಾಡ್ತಾ ಇದೀವಿ, ಅದೆಲ್ಲ ಗೋಜುಲ್ ಬೇಡ, ತಗೊಂಡವ್ರು ಯಾರು ತಗೊಂಡೋಗ್ಲಿ, ಮಾಡ್ಕೊಳ್ಳಿ. 1,20,000 ಕೊಟ್ರೆ ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡಿ ಕೊಟ್ಬಿಡ್ತೀವಿ ಗುರುಗಳೇ. ಓಕೆ, 1,20,000ಕ್ಕೆ ವ್ಯಾಗನಾರ್. ಗುರುಗಳೇ ಸೂಪರ್ ಸರ್. ನೆಕ್ಸ್ಟ್ ಸರ್, ಬನ್ನಿ ಹೆಂಗೆ ತೋರಿಸಿ ನೋಡಿ, ಇಲ್ಲೇ ಎಲ್ಲ ತೋರಿಸಿ. ನೀವು ನೋಡ್ತಾ ಇರ್ಬೋದು, ಹಿಂದೆ ಮಾರುತಿ ಸುಜುಕಿ ರಿಡ್ಸ್ ತೋರಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ವ್ಯಾಗನರ್ದ ಇಂಟೀರಿಯರ್ ಕೂಡ ನಾವು ತೋರಿಸ್ಕೊಡ್ತಾ ಇದೀವಿ, ಯಾವ ರೀತಿ ಮೇಂಟೈನ್ ಮಾಡಿದಾರೆ ಅಂತ. ನೀವು ನೋಡ್ತಾ ಇರ್ಬೋದು, ಮಾರುತಿ ಸುಜುಕಿ ರಿಡ್ಸ್ K03 ರಿಜಿಸ್ಟರ್ಡ್ ವೆಹಿಕಲ್. ಇದು ಕೂಡ ತುಂಬಾನೇ ಹೈ ಡಿಮ್ಯಾಂಡ್ ಸರ್ ಮಾರುತಿ ಸುಜುಕಿ ಇದು. ಸರ್ ಇದು 11 ಮಾಡ್ಲಿದ್ದು. 11 ಸಿಂಗಲ್ ಓನರ್. ಓಕೆ, ತುಂಬಾ ಚೆನ್ನಾಗಿರೋ ಅಂತ ಗಾಡಿ, ಫಸ್ಟ್ ಕ್ಲಾಸ್ ಗಾಡಿ. ಓಕೆ, ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ LXi LXi ತುಂಬಾ ಚೆನ್ನಾಗಿದೆ ಸರ್.
ಸರ್ ನಿಮ್ ಚಾನಲ್ ಕಡೆಯಿಂದ ಬತ್ತು ಅಂತ ಹೇಳಿದ್ರೆ ಫೈನಲ್ ಸರ್, ಚೌಕಾಸಿ ಎಲ್ಲ ಮಾಡೋದ್ ಬೇಡ ಸರ್. 260 ಕೊಡ್ತೀನಿ ಹೋಗಿ ಸರ್. 260ಗೆ ರಿಡ್ಜ್ ಯಾವನು ಕೊಡಲ್ಲ ಸರ್, ನಾನು ಕೊಡ್ತೀನಿ ಸರ್. ಓಕೆ, 2,60,000 ರೂಪಾಯಿ ರಿಡ್ಜ್ ಕೊಡ್ತೀನಿ ಸರ್. ಸೂಪರ್ ಸರ್. ಸರ್ ತುಂಬಾ ಜನ ರಿಡ್ಜ್ ಬೇಕು ಅಂತ ಕಮೆಂಟ್ ಮಾಡ್ತಿರ್ತಾರೆ, ಅವ್ರು ಖುಷಿಯಾಗೋ ಬೆಲೆಯಲ್ಲಿ ಇರುತ್ತೆ ನಿಮ್ಮ ಹತ್ರ. ಸರ್ ಓಕೆ, ನೆಕ್ಸ್ಟ್ ಸರ್, ನೀವು ತುಂಬಾ ಸ್ಟೈಲಿಶ್ ಆಗಿದ್ದೀರಾ ಸರ್. ನೀವು ಯಾಕೆ ಒಂದು ಪಿಕ್ಚರ್ಗೆ ಆಗ್ಬಾರ್ದು, ಹೀರೋ ಆಗ್ಬಾರ್ದು? ನೀವು ಪ್ರೊಡ್ಯೂಸರ್ ಆದ್ರೆ ನೀವು ಡೈರೆಕ್ಟ್ ಕತೆ ರೆಡಿ ಮಾಡಿ ಮಾಡ್ತಾ ಇರ್ತೀವಿ. ಇವಾಗ ಒಂದೊಂದು ಆಲ್ಬಮ್ ಸಾಂಗ್ ಗಳೆಲ್ಲ, ನಾನು ಇಷ್ಟು ವಯಸ್ಸಾಗಿ ಯಾವ ಮುಜುಗರ ಇಲ್ಲ. ನನ್ ಮಕ್ಳು, ನಮ್ಮ ಮೊಮ್ಮಕ್ಳೆಲ್ಲ ಇದಾರೆ, ಮುಜುಗರ ಇಲ್ದಂಗ್ ಮಾಡ್ತೀನಿ ಸರ್. ನೀವ್ ಯಾಕೆ ಸರ್ ಮಾಡಬಾರ್ದು? ಖಂಡಿತ ಸರ್, ನಂದು ಈಗ ಒಂದು ಸಾಂಗ್ ಆಲ್ರೆಡಿ ಲಾಂಚಿಂಗ್ ಸ್ಟೇಜ್ ಅಲ್ಲಿ ಇದೆ, ಆದಷ್ಟು ಬೇಗ ಲಾಂಚ್ ಆಗ್ತದೆ. ಬೇಗ ಮಾಡಿ, ಬೇಗ ಒಳ್ಳೇದಾಗ್ಲಿ. ನೀವು ಹಿಂಗೇನೆ ಇನ್ನ ಎಷ್ಟೊಂದ್ ಜನ ಯೂಟ್ಯೂಬರ್ಸ್ ಇವತ್ತೆಲ್ಲ 10-12 ಲಕ್ಷ ಕಾರ್ಗಳು ತಗೊಂತಾ ಇದಾರೆ. ಇನ್ನ ಎತ್ತರಕ್ಕೆ ಬೆಳೀರಿ, ನಿಮ್ ಚಾನಲ್ ತುಂಬಾ ಎತ್ತರಕ್ಕೆ ಬೆಳೀಲಿ. ಎಲ್ಲಾ ಕನ್ನಡಿಗರು ಯಾವ್ಯಾವ ಊರ್ನವ್ರಿಗೋ ಯಾವ್ಯಾವ ದೇಶದವ್ರಿಗೋ ಸಪೋರ್ಟ್ ಮಾಡ್ತಾರೆ. ನಿಮ್ಗೆ ನಮ್ಗೆ ಸಪೋರ್ಟ್ ಮಾಡಲ್ವಾ? 100% ಸಪೋರ್ಟ್ ಮಾಡ್ತಾರೆ ಸರ್. ಕೆಲವೊಂದ್ ಜನ ಮಾತ್ರ ಕಿಡಿಗೇಡಿಗಳು ಮಾತ್ರ ಒಂಚೂರು ಹಿಂಗ್ ಕಡ್ಡಿ ಹೆಚ್ಚುತ್ತಾರೆ ಅಷ್ಟೇ. ಏನು ಮಾಡಕ್ಕಾಗಲ್ಲ ಸರ್, ಅವ್ರೆಲ್ಲ ಗೋಲಿ ಹೊಡಿಬೇಕು ಸರ್. ಹೌದು ಸರ್. ನಮ್ಗಾಗಿ ನಮ್ಮ ಒಳ್ಳೆತನ, ನಾವು ಮಾಡೋ ಕೆಲ್ಸಕ್ಕೆ ಸಪೋರ್ಟ್ ಮಾಡೋ ಜನ 99 ಜನ ಇದ್ರೆ ಒಬ್ರು ಕಾಲ್ ಎಳೆಯವ್ರು ಇದ್ದೇ ಇರ್ತಾರೆ. ಇನ್ನೊಂದೇನು ಗೊತ್ತಾ ಸರ್, ಕಾಲ್ ಎಳೆಯವ್ರು ಇದ್ದಾಗ್ಲೇ ಅವ್ರು ಕಾಲ್ ಎಳಿತಾರೆ ಅಂತ ನಾವ್ ಇನ್ನು ಮೇಲಕ್ಕೆ ಹೋಗೋದು. ಅವ್ರು ಅನ್ಬೇಕು ಸರ್, ಅವ್ರೆಲ್ಲ ಅಂದಾಗೇನೆ ನಮಗೂ ಎಚ್ಚೆತ್ಕೇಳಿ ಆಗೋದು. ಎಲ್ಲ ಹೊಗಳು ಬಿಟ್ರೆ ನಾವು ಬಂದು ಹಿಡಿಯಕ್ಕೆ 2 ಹಗ್ಗ ಬೇಕು ಸರ್. ಜಗಳೋರು ಇರ್ಬೇಕು, ನಮ್ಮನ್ನ ಬೈಯೋರು ಇರ್ಬೇಕು. ಬೈಲಿ ನಾವೇನು ಒಳ್ಳೇದೇ ಆಗ್ಲಿ, ಬೈದ್ರೆ ನಮ್ಗೆ ಭೈರವೇಶ ಕರ್ಕತ್ತದೆ, ನಮ್ಗೆ ಕರ್ಕತ್ತದೆ. ಅದು ಕರೆಕ್ಟ್ ಸರ್. ನೋಡಿ ಇದೊಂದಿದೆ 2009. ಓಕೆ, 2009 Hyundai i20 ವಿತ್ ಮ್ಯಾಗ್ವಿಲ್ ಇರುವಂತದ್ದು. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಇದು ಪೆಟ್ರೋಲ್ ಸರ್. ಪೆಟ್ರೋಲ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ಎಲ್ಲಾನು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಇದು ಕೂಡ ನಿಮಗೆ ಟಾಪ್ ಎಂಡ್ ಅಂದ್ರೆ ಡ್ಯೂಯಲ್ ಏರ್ ಬ್ಯಾಗ್, ABS ಜೊತೆ ಬರುವಂತ ಗಾಡಿ. ನಿಮಗೆ ಬ್ಯಾಕ್ ವೈಫರ್ ಡಿಫಾಗರ್ ಎಲ್ಲಾನು ಇರುತ್ತೆ. ಮೈಲೇಜ್ ಎಲ್ಲ 16-17+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ವಿತ್ ನಿಮಗೆ ಮ್ಯಾಗ್ವಿಲ್ ಕೂಡ ಇರುತ್ತೆ. ಮಾಡಲ್ ಸರ್ ಇದು 2009 ಸರ್. ಓನರ್ ಸೆಕೆಂಡ್ ಓನರ್ ಸರ್. ಓಕೆ, ಎಷ್ಟು ಹೊಡಿರ್ಬೋದು ಸರ್ ಇದು? ಸರ್ 1 ಲಕ್ಷ ಒಳಗಡೆನೆ ಸರ್. 1 ಲಕ್ಷ ಒಳಗಡೆ ಏನಿದೆ ಸರ್ ಪ್ರೈಸ್ ಇದು? ಕೆಲವೊಂದು ಗಾಡಿಗಳನ್ನ ನಾವು ಹೋಗಿ ಮೀಟರ್ನ ಚೆಕ್ ಮಾಡಿ, ನಾವು ಮೀಟರ್ ಮೇಲೆ ಡಿಪೆಂಡ್ ಆಗಿ ಗಾಡಿ ತೊಗೊಳಲ್ಲ. ಹೌದು, ನಾವು ಗಾಡಿನ ಸ್ಟೇರಿಂಗ್ ಮೇಲೆ ಕುತ್ಕೊಂಡು ರನ್ನಿಂಗ್ ಯಾವ ರೀತಿ ಐತೆ, ಕೀ ಹೊಡೆದ ತಕ್ಷಣನೇ ಇದು ಎಷ್ಟು % ಬರೋದು ಐತೆ, ಇಂಜಿನ್ ಕೆಪಾಸಿಟಿ ಅಂತ ನೋಡಿ ತೊಗೊಳ್ಳೋವಷ್ಟು ದೇವ್ರ ಜ್ಞಾನ ಕೊಟ್ಟಿದ್ದಾನಲ್ಲ, ಅದ್ರ ಮೇಲೆ ತಗೋತೀವಿ. ಕೆಲವು ಜನ ಏನ್ ಮಾಡ್ತಾರೆ ಗೊತ್ತಾ ಸರ್, ನಿಮ್ಮ ಹತ್ರ ಮುಚ್ಕೊಂಡು ಏನ್ ಹೇಳೋದು ಸರ್, ಓನರ್ಗಳೇನೆ ನಿಮಗೆ ಮೀಟರ್ ಟ್ಯಾಂಪರ್ ಮಾಡ್ಕೊಟ್ರೆ ನಮ್ಗೆ ಏನ್ ಗೊತ್ತಿರುತ್ತೆ ಸರ್? ಹೌದು, ಏನಪ್ಪಾ ಮೀಟರ್ ಟ್ಯಾಂಪರಿಂಗ್ ಮಾಡಿದ್ಯಾ ಅಂದ್ರೆ, ನೀನ್ ತಗೊಳಂಗಿದ್ರೆ ತಗೋ, ಇಲ್ಲ ನಡೆಯೋ ಬೇರೆ ತಗೋತೆ, ನೀನ್ ನೋಡಿದ್ದೇನೆ ಅಂತ ಜಗ್ಲಿಗೆ ಬಿದ್ಬಿಡ್ತಾರೆ. ಹೌದು, ನಾವೇನಂಗ ಏನ್ ಮಾತಾಡಂಗಿಲ್ಲ, ಕೇಳಂಗಿಲ್ಲ. ಅಂದ್ರೆ ನಾವಂತೂ ಮಾಡಲ್ಲಪ್ಪ, ಸತ್ಯ ಹೇಳ್ತೀವಿ, ನಾವಂತೂ ಮಾಡಲ್ಲ. ಆಸ್ ಪರ್ ಅಸ್ ಹೆಂಗಿದೆ ಹಂಗ್ ಕೊಟ್ಬಿಡ್ತೀವಿ. ಓಕೆ, ನೀವೇನ್ ಕಂಡೀಷನ್ ತಗೊಂಡಿರ್ತೀರಾ ಹಂಗೇನೆ ಇದು ಮಾಡ್ತೀರಾ. ಅದ್ರಲ್ಲಿ ಏನಿದೆ, ತಪ್ಪೇನಿದೆ? ಹೌದಲ್ವಾ? ಅದು ಎಲ್ಲ ಈಗ ಪ್ರಪಂಚದಲ್ಲಿ ನಡೀತಾ ಇರೋದು ಹಿಂಗೆ ಸರ್. ನನ್ ಗಾಡಿ ಸೇಲ್ ಆಗ್ಬೇಕು, ಒಳ್ಳೆ ರೇಟಿಗೆ ಸೇಲ್ ಆಗ್ಬೇಕು, 1,30,000 ಹೊಡಿದ್ರೆ 50,000 ಅಂತ ತಿರುಗಿ ಸಿಕ್ಕಿದ್ರೆ ನಾವೇನ್ ಮಾಡಕ್ಕಾಗತ್ತೆ ಸರ್? ಕಾನೂನಲ್ಲಿ ಏನಾದ್ರು ಬಿಗಿಯಾದ ಹೊಡ್ತಾ ಇತ್ತು ಅಂದ್ರೆ ರೆಡಿ ಯಾರು ಮಾಡ್ತಾರೋ ಅವ್ರು ಮಾಡಬಾರ್ದು. ನಾವು ಮಾಡೋದು ತಪ್ಪಪ್ಪ, ಯಾಕೆ ಬೇಕು ಅನ್ನೋದಿದ್ರೆ ಮಾತ್ರ ಅದು ತಡೆಗಟ್ಟಬಹುದು. ನಾವಂತೂ ಹೇಳ್ತೀವಿ, ಪ್ರಾಮಾಣಿಕವಾಗಿ ಹೇಳ್ತೀವಿ, ಸತ್ಯನೇ ಹೇಳ್ತೀವಿ. ನಾವಂತೂ ಆ ಕೆಲಸ ನಾವು ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ, ಮುಂದೆ ಬೇಕಾಗಿಲ್ಲ. ಹೌದು ಸರ್. ಇಷ್ಟೇ ಅನ್ನ ತಿನ್ನೋದಕ್ಕೆ ಯಾಕೆ ಸರ್ ಮೈಯೆಲ್ಲ ಪರ್ಚ್ಕೊಬೇಕು, ಗಾಯ ಮಾಡ್ಕೊಬೇಕು? ನಿಜವಾದ ಮಾತು ಸರ್, ಬರೀ ಸರ್ ಮಾತು. ಏನ್ ಸರ್ ಪ್ರೈಸ್ ಇದು? ಸರ್ ನಿಮ್ಗೆ 240 ಕೊಡ್ತೀವಿ. 240ಗೆ 2009 ಮಾಡಲ್ Hyundai i20 ಸೆಕೆಂಡ್ ಓನರ್ ಗಾಡಿ ನಿಮ್ಗೆ 240 2,40,000 ಸಿಗುತ್ತೆ. ನೋಡಿ, ಇಂಟ್ರೆಸ್ಟ್ ಕರೆ ಮಾಡಬಹುದು. ನೀವೀಗ ನೋಡ್ತಾ ಇರೋದು Hyundai Getz. ಓಕೆ, ಮಾಡಲ್ ಸರ್ ಇದು? ಸರ್ ಇದು 2007 ಸರ್. ಓಕೆ, 2007ನೇ ಮಾಡಲು Hyundai Getz ಪ್ರೈಮ್. ಇದು KS04 ರಿಜಿಸ್ಟರ್ಡ್ ವೆಹಿಕಲ್, ಬ್ಯಾಕ್ ವೈಫರ್ ವಿತ್ ಡಿಫಾಗರ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಅಂದ್ರೆ ಕಂಪ್ಲೀಟ್ಲಿ ಟಾಪ್ ಎಂಡ್ ಇರುವಂತ ಗಾಡಿ ಇದು. ಮೈಲೇಜ್ ಅಂತ ನಿಮ್ಗೆ ಗೊತ್ತಿರುತ್ತೆ, 16-17+ ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಓನರ್ ಸರ್ ಇದು? ಸರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಎಷ್ಟು ಹೊಡಿರ್ಬೋದು ಸರ್ ಇದು? ಸರ್ 1,05,000 ಹೊಡಿದೆ. ಓಕೆ, ಏನಿದೆ ಪ್ರೈಸ್ ಇರೋದು? ಸರ್ ಇದೇನ್ ಪ್ರೈಸ್ ಬಹಳ 125 ಕೊಡ್ತೀವಿ ಸರ್. 125 1,25,000ಕ್ಕೆ ನಿಮ್ಗೆ Hyundai Getz ಪ್ರೈಮ್ ಸಿಗುತ್ತೆ. ಅದು ಕೂಡ ನಿಮ್ಗೆ ಟಾಪ್ ಎಂಡ್ ವೆಹಿಕಲ್. ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡಬಹುದು. ಇದು ಸ್ಪೆಷಲ್ ಎಡಿಷನ್ ಸರ್. ಇದು ಸ್ಪೆಷಲ್ ಎಡಿಷನ್. ಓಕೆ, ಡೀಸೆಲ್ 9 VDI ಸ್ಟಾರ್ಟ್ ಆಗಿದೆಯಾ? ಇಷ್ಟೊತ್ತು ಎಲ್ಲ ಗಾಡಿನೂ ನೋಡ್ತಾ ಇದ್ರಿ. ತುಂಬಾ ಜನ ಮಾರುತಿ ಸುಜುಕಿ ಸ್ವಿಫ್ಟ್ ಕೇಳ್ತಿರ್ತಾರ, ಅದು ಕೂಡ ಮಂಜುಶ್ರೀ ಬೆಸ್ಟ್ ಪ್ರೈಸ್ ಅಲ್ಲಿ ಇದ್ದೇ ಇರುತ್ತೆ. ನೀವೀಗ ನೋಡ್ತಾ ಇರೋದು ಮಾರುತಿ ಸುಜುಕಿ ಸ್ವಿಫ್ಟ್ VDI, ಅಂದ್ರೆ ನಿಮ್ಗೆ ಡೀಸೆಲ್ ವೇರಿಯಂಟ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಜೊತೆ ಇರುವಂತದ್ದು. ಇದು ಬಂದು KS05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, 2022+ ಮೈಲೇಜ್ ಅಂತ ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇದು ನಿಮ್ಗೆ
ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಕೂಡ ಇದರಲ್ಲಿ ಇರುತ್ತೆ. ಸರ್ ಮಾಡಲ್ ಇದು ಸರ್ 2009 2009 ಮಾಡಲ್. ಓನರು ಥರ್ಡ್ ಓನರ್ ಸರ್. ಥರ್ಡ್ ಓನರ್. ಎಷ್ಟು ಓಡಿರ್ಬೋದು ಸರ್ ಇದು? 1 ಲಕ್ಷ ಓಡಿದೆ ಸರ್. 1 ಲಕ್ಷ ಓಡಿರುತ್ತೆ. ಏನ್ ಹೇಳ್ತಾ ಇದೀರಾ ಪ್ರೈಸ್? 5 years ಇದೆ, FC ಬರುತ್ತೆ ನಿಮ್ಗೆ. 1 year ಇನ್ಶೂರೆನ್ಸ್ ಬರುತ್ತೆ. ಓಕೆ, ನಿಮ್ಗೆ 250 ಕೊಡ್ತೀನಿ ಸರ್. 250 2.5 ಲಕ್ಷಕ್ಕೆ ನಿಮ್ಗೆ ಮಾರುತಿ ಸುಜುಕಿ ಸ್ವಿಫ್ಟ್ ಡೀಸೆಲ್ ವೇರಿಯಂಟ್ ಮಂಜುಶ್ರೀ ಕಾರ್ಸ್ ಅಲ್ಲಿ ಸಿಗುತ್ತೆ ನೋಡಿ. ಇಂಟ್ರೆಸ್ಟ್ ಇರೋ ಕರೆ ಮಾಡಬಹುದು. ನೆಕ್ಸ್ಟ್ ಮತ್ತೆ ಸ್ಯಾಂಟ್ರೋ ಸರ್, ಇನ್ನೊಂದು ನಿಮ್ ಜೊತೆ ಸರ್. ಅದು 2009 ಸರ್. ಓಕೆ, ಸ್ಯಾಂಟ್ರೋ ಜಿಂಗ್ GLS ವೇರಿಯಂಟ್ KA53 ರಿಜಿಸ್ಟರ್ಡ್ 2009 2009 ಮಾಡಲು. ಓನರ್ ಸರ್ ಇದು? ಸರ್ ಓನರ್ ಸೆಕೆಂಡ್ ಓನರ್ ಸರ್. ಎಷ್ಟು ಓಡಿರ್ಬೋದು ಇದು? ಸರ್ ಅದು 90,000 ಓಡಿದೆ ಸರ್. ಓಕೆ, 90,000 ಕಿಲೋಮೀಟರ್ ಡ್ರಿವನ್. ನಿಮ್ಗೆ ಇದರಲ್ಲೂ ಕೂಡ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಹೇಳಿ ಮಾಡಿ ಸರ್. ಓಕೆ, ಇಂಟೀರಿಯರ್ ಕೂಡ ನಿಮ್ಗೆ ನೀಟ್ಲಿನೇ ಮೇಂಟೈನ್ ಮಾಡಿದ್ದಾರೆ. 16+ ಮೈಲೇಜ್ ಅಂತ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದಕ್ಕೆ? ಸರ್ 170 ಕೊಡ್ತೀವಿ ಸರ್. 170 1,70,000ಕ್ಕೆ ನಿಮ್ಗೆ ಹ್ಯುಂಡೈ ಸ್ಯಾಂಟ್ರೋ, ಅದು ಕೂಡ ನಿಮ್ಗೆ ಒಳ್ಳೆ ಕಂಡೀಷನ್ ಇರುವಂತ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಅಷ್ಟು ಇದೆ ಸರ್. ಹೌದು ನೋಡಿ, ಇಂಟ್ರೆಸ್ಟ್ ಕರೆ ಮಾಡಬಹುದು. ನೆಕ್ಸ್ಟ್ ಸರ್ ಬನ್ನಿ ಸರ್. ಓಕೆ ಸರ್, ಒಂದು ಸ್ವಿಫ್ಟ್ ಡಿಸೈರ್ ಇದೆ ಸರ್. ಓಕೆ, ಸ್ವಿಫ್ಟ್ ಡಿಸೈರ್ ಬನ್ನಿ ಸರ್. ಪೆಟ್ರೋಲ್ ವೆಹಿಕಲ್ VXI ಚೆನ್ನಾಗಿದೆ. ಒಂದು 230ಗೆ ಕೊಟ್ಬಿಡ್ತೀನಿ ನೋಡಿ ಸರ್. ಓಕೆ, 230 2,30,000ಕ್ಕೆ ನಿಮ್ಗೆ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಸಿಗುತ್ತೆ. ಮಾಡಲ್ ಯಾವ್ದಂದ್ರಿ ಸರ್ ಇದು? 2010 ಸರ್. ಓಕೆ, ಓನರ್ ಸರ್? ಸೆಕೆಂಡ್ ಓನರ್. ಎಷ್ಟು ಓಡಿರ್ಬೋದು ಸರ್ ಇದು? ಸರ್ ಇದು 1,10,000 ಓಡಿದೆ ಸರ್. 1,10,000 ಓಡಿರುತ್ತೆ. ಆರಾಮಾಗಿ ನೀವು 15-16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಪ್ರೈಸ್ ಆಲ್ರೆಡಿ ಹೇಳಿದ್ದಾರೆ ನೋಡಿ. ಇಂಟ್ರೆಸ್ಟ್ ಕರೆ ಮಾಡಬಹುದು. ಇದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿನ ನೀವು ಪಡೆಯಬಹುದು. ಟಾಟಾ ಇಂಡಿಕಾ ವಿಸ್ಟಾ ನೀವು ಆಗ್ಲೇ ಎಲ್ಲೋ ಬೋರ್ಡ್ ನೋಡಿದ್ರಿ. ಇವಾಗ ನೀವು ನೋಡ್ತಾ ಇರಬಹುದು ವೈಟ್ ಬೋರ್ಡ್. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ನಿಮಗೆ ಕ್ವಾರ್ಟರ್ ಜೆಟ್ ಇಂಜಿನ್ ಜೊತೆ ಬರುವಂತದ್ದು. ಇಂಡಿಕಾ ವಿಸ್ಟಾ ಗಾಡಿ ಯಾರಾದ್ರೂ ಹುಡುಕ್ತಾ ಇದ್ರೆ ಇದು ಕೂಡ ನಿಮ್ಗೆ ಇರುತ್ತೆ ಇವ್ರ ಹತ್ರ. ಮಾಡಲು ಸರ್ ಇದು? ಸರ್ 2010 ಸರ್. 2010 ಮಾಡಲು. ಓನರು ಥರ್ಡ್ ಓನರ್ ಸರ್. ಪೆಟ್ರೋಲ್ ಡೀಸೆಲ್ ಸರ್ ಇದು? ಇದು ಡೀಸೆಲ್ ಸರ್. ಹಾಗಾದ್ರೆ ಇದು ಕೂಡ 22+ ಆರಾಮಾಗಿ ಮೈಲೇಜ್ ಬರುತ್ತೆ. 100% ಸರ್. ಓಕೆ, 140 ಕೊಟ್ಬಿಡ್ತೀನಿ ನೋಡಿ ಸರ್. 1,40,000ಕ್ಕೆ. 1,40,000 ರೂಪಾಯಿಗೆ 2010 ಕ್ವಾರ್ಟರ್ ಜೆಟ್ ಇಂಜಿನ್, ಸ್ವಿಫ್ಟ್ ಇಂಜಿನ್ ಇದು. ಯಾರು ಕೊಡಲ್ಲ. 1,40,000 ಕೊಡ್ತೀವಿ ಸರ್. ಸೂಪರ್ ಆಗೈತೆ ಸರ್. ಓಕೆ, 1,40,000ಗೆ ನಿಮ್ಗೆ ಈ ಇಂಡಿಕಾ ಕೂಡ ಸಿಗುತ್ತೆ. 1 ಲಕ್ಷಕ್ಕೆ ನಿಮ್ಗೆ ಆಲ್ರೆಡಿ ಒಂದು ಇಂಡಿಕಾ ಕೂಡ ತೋರಿಸಿದ್ದು ನೋಡಿ. ನಿಮ್ಗೆ ಯೆಲ್ಲೋ ಬೋರ್ಡ್ ಬೇಕಾ, ವೈಟ್ ಬೋರ್ಡ್ ಬೇಕಾ, ನಿಮ್ಗೆ ಎರಡು ಕೂಡ ಆಪ್ಷನ್ಸ್ ಇರುತ್ತೆ. ಸರ್ ನಿಮ್ಮ ಹತ್ರ ಏನೇನು ಸ್ಟಾಕ್ಸ್ ಇದೆ ಎಲ್ಲ ನಮ್ಮ ಒಂದು ಚಂದಾದಾರರಿಗೆ ತೋರಿಸಿದೀವಿ. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ಏನಿಲ್ಲ ಸರ್, ಎಲ್ಲ ಯೂಟ್ಯೂಬರ್ ಬೆಳೆಸ್ದಂಗೆ ನಮ್ಮ ಕೃಷ್ಣದವ್ರದ್ದು ಯೂಟ್ಯೂಬರ್ನ ಬೆಳೆಸಿ, ನಮ್ಮ ಕನ್ನಡಿಗರನ್ನ ಬೆಳೆಸಿ. ನಾವೇನು ಕೇಳಲ್ಲ, ನೀವೊಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಫಾಲೋವರ್ಸ್ ಆಗಿ. ಇದಕ್ಕೇನು ನೀವು ಚಾರ್ಜಸ್ ಏನು ಆಗಲ್ಲ. ನಿಮ್ಗೆ ಅಟ್ ಎ ಟೈಮ್ ಮಾಡಿದಂಥ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಬಂದು ಸೇರುತ್ತೆ. ನೀವು ಬೇಕು ಅಂತ ಹೇಳಿದ್ರೆ ಚೆಕ್ ಮಾಡ್ಬಿಟ್ಟು ತಗೋಬಹುದು. ನಮಸ್ಕಾರ. ಇಷ್ಟೊತ್ತು ತುಂಬಾ ಚೆನ್ನಾಗಿ ರಿವ್ಯೂಸ್ ಕೊಟ್ಟಿದ್ದಾರೆ ನಮ್ಮ ಕೃಷ್ಣ ಅವರು. ಬಹಳ ಟ್ಯಾಲೆಂಟೆಡ್ ಪರ್ಸನ್. ತುಂಬಾ ಚೆನ್ನಾಗಿ ಎಲ್ಲಾ ಗಾಡಿಗಳ ಮಾಹಿತಿನೂ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂತ ಹೇಳಿದ್ರೆ ನನ್ನ ನಂಬರು ಡಿಸ್ಪ್ಲೇನಲ್ಲಿ ಆಗ್ತಾ ಇರ್ತದೆ, ಮೊಬೈಲ್ನಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತದೆ. ನೀವು ಆ ಮೊಬೈಲ್ಗೆ ಕರೆ ಮಾಡ್ತು ಅಂತ ಹೇಳಿದ್ರೆ ಯಾವ ಗಾಡಿದು ಏನ್ ಡೀಟೇಲ್ಸ್ ಬೇಕು ಅಷ್ಟು ಮಾಹಿತಿನ ನಾನು ನಿಮ್ಗೆ ಕೊಡಕ್ಕೆ ಇಷ್ಟ ಬೀಳ್ತೀನಿ. ಇಷ್ಟು ಗಾಡಿಗಳನ್ನ ನೋಡಿದ್ದೀರಾ, ಮತ್ತೊಮ್ಮೆ ಧನ್ಯವಾದಗಳು. ಇವರ ಒಂದು ಚಾನೆಲ್ ಲಿಂಕ್ ಏನಿರುತ್ತೆ ಅದು ಕೂಡ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ನನ್ನ ಚಾನೆಲ್ಗೆ ಯಾವ ರೀತಿ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ತರ ಇವರು ಕೂಡ ಸಪೋರ್ಟ್ ಮಾಡಿ. ಇವರ ಒಂದು ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ಲೋ ಬಜೆಟ್ ಇವರು ಕೂಡ ಪ್ರೈಸ್ಗೆ ಬೇರೆ ಎಲ್ಲೂ ಸಿಗೋದಿಲ್ಲ, ಅದು ನಿಮಗೂ ಕೂಡ ಗೊತ್ತಿರುತ್ತೆ. ಕಡಿಮೆ ಬಜೆಟ್ ಅಲ್ಲಿ ಗಾಡಿ ಹುಡುಕ್ತಿರೋರಿಗೆ ಖಂಡಿತವಾಗಿ ಇವ್ರ ಹತ್ರ ಗಾಡಿ ಅಂತ ಅವೈಲಬಿಲಿಟಿ ಇದ್ದೇ ಇರುತ್ತೆ. ನಿಮ್ಗೆ ಯಾವುದೇ ಬೇಕಿರೋ ಕೂಡ ಇವ್ರು ಕರೆ ಮಾಡ್ಬೋದು. ಇವರ ಒಂದು ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಅಲ್ಲಿ ಬರುವಂತ ಅಪ್ಡೇಟ್ ಕೂಡ ನೀವು ಚೆಕ್ ಮಾಡ್ತಾ ಇರ್ಬೋದು. ಸರ್ ಇಷ್ಟೊತ್ತು ಎಲ್ಲ ಡೀಟೇಲ್ ಕೊಟ್ಟಿದ್ದೀರಾ. ನನ್ನ ಕಡೆಯಿಂದ ಮತ್ತೆ ನನ್ನ ಒಂದು ಚಂದಾದಾರರ ಕಡೆಯಿಂದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಜೈ ಶ್ರೀರಾಮ್. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್ ಸರ್. ಓಕೆ ಸರ್. ಥ್ಯಾಂಕ್ ಯು ಬ್ರದರ್. ಓಕೆ ಸರ್.